ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಚಿನ್ಮಯ ಜ್ಞಾನಿ ಚನ್ನಬಸವೇಶ್ವರರ ವಚನದಲ್ಲಿ ಮಾಹೇಶ್ವರನ ಪ್ರಸಾದಲಿಂಗಿ ಸ್ಥಳ ಅಂದರೆ ಮಾಹೇಶ್ವರನ ಶರಣ ಸ್ಥಳದ ಬಗ್ಗೆ 7ನೇ ವಚನ. ತನ್ನ ಲಿಂಗದಲ್ಲಿ ಪದಾರ್ಥದ ಪೂರ್ವಾಶ್ರಯ ಹೋಗದೆಂದು ಅನುಸರಿಸಿ, ತನ್ನ ಲಿಂಗದಲ್ಲಿ ಪದಾರ್ಥದ ಪೂರ್ವಾಶ್ರಯ ಹೋಗದೆಂದು ಅನುಸರಿಸಿ ಜಂಗಮ ಒಕ್ಕುದ ಕೊಂಬೆನೆಂಬುವವನೊಬ್ಬ ಠಕ್ಕಭವಿ. ಹಿಂಗಂದ್ರೆ ಲಿಂಗಕ್ಕ ಲಿಂಗಕ್ಕೆ ನೈವೇದ್ಯ ಮಾಡಿದ ಪ್ರಸಾದಕ್ಕ ಮತ್ತ ಜಂಗಮಕ್ಕ ನೈವೇದ್ಯ ಮಾಡಿದ ಪ್ರಸಾದಕ್ಕ ಭೇದ ಮಾಡಬೇಡ್ರಿ ಅಂತ ಹೇಳ್ತಾರ. ಒಬ್ಬ ಜಂಗಮನಿಗೆ ಕರೆಸಿ ಊಟ ಮಾಡಿಸಿ ಅವ್ರಿಗೇನು ನಿಮ್ಮ ಹತ್ರ ಇರೋ ಪದಾರ್ಥವನ್ನ ನಿವೇದಿಸಿ ಮತ್ತೆ ಅದು ಉಳಿದದ್ದು ನೀವು ಪ್ರಸಾದ ಅಂತೇನು ಸ್ವೀಕಾರ ಮಾಡ್ತಿರಲ್ಲ, ಅಷ್ಟೇ ಶ್ರೇಷ್ಠವಾದ ಪ್ರಸಾದ ಯಾವುದಂತಾರ ನಿಮ್ಮ ಲಿಂಗಕ್ಕೆ ನೀವು ಅರ್ಪಿಸಿ ನೀವು ಏನ್ ಪ್ರಸಾದ ತೋತೀರ, ಲಿಂಗ ಪ್ರಸಾದ, ಜಂಗಮ ಪ್ರಸಾದ, ಲಿಂಗ ಪ್ರಸಾದಕ್ಕೆ ಭೇದ ಮಾಡಬೇಡ್ರಿ. ಅದಕ್ಕೆ ಲಿಂಗಕ್ಕೆ ನೀವು ನೈವೇದ್ಯ ಮಾಡಿ ಅದು ಪ್ರಸಾದ ಆಗ್ತಾ ಇಲ್ಲ. ತನ್ನ ಲಿಂಗದಲ್ಲಿ ಪದಾರ್ಥದ ಪೂರ್ವಾಶ್ರಯ ಹೋಗದೆಂದು ಅನುಸರಿಸಿ ಜಂಗಮ ಒಕ್ಕುದ ಕೊಂಬೆನೆಂಬುವವನೊಬ್ಬ ಠಕ್ಕಭವಿ. ಮತ್ತೆ ಇನ್ನೊಬ್ರು ಏನ್ ಮಾಡ್ತಾರೆ, ಆ ಜಂಗಮ ಹೋದ ಬಳಿಕ ತನ್ನ ಲಿಂಗಕ್ಕೆ ಅಷ್ಟವಿಧಾರ್ಚನೆ ಷೋಡಶೋಪಚಾರ ಮಾಡಿ ಲಿಂಗ ಪ್ರಸಾದವಲ್ಲದೆ ಒಲ್ಲೆನೆಂಬುವನು ಇನ್ನೊಬ್ಬ ಠಕ್ಕಭವಿ. ಒಬ್ಬವ ಲಿಂಗಕ್ಕೆ ಮಾಡಿದ ನೈವೇದ್ಯನೇ ಶ್ರೇಷ್ಠ ಅಂತ ತಿಳ್ಕೊಂಡು ಮನೆಗೆ ಜಂಗಮರು ಬಂದಾಗ ಅವರಿಗೆ ಹಂಗೆ ಕುಂದಿರಿಸಿ ಮಾತಾಡಿಸಿ ಕಳಿಸಿ ಆಮೇಲೆ ತನ್ನ ಲಿಂಗಕ್ಕೆ ಅಷ್ಟವಿಧಾರ್ಚನೆ ಷೋಡಶೋಪಚಾರ ಮಾಡಿ ತಾನು ಪ್ರಸಾದ ತಗೊಳ್ಳೋದು ಅವನೊಬ್ಬ ಟಕ್ಕ. ಮತ್ತೆ ತನ್ನ ಲಿಂಗದ ಮಹಾತ್ಮೆ ತನಗೆ ಗೊತ್ತಿಲ್ಲದೆ ಜಂಗಮರಿಗೆ ಮಾಡಿದ್ದ ಪ್ರಸಾದನೇ ಪ್ರಸಾದ ಅಂತೇಳ ನಾವು ಇನ್ನೊಬ್ಬ ಟಕ್ಕ. ಒಬ್ಬನಿಗೆ ಲಿಂಗ ಪ್ರಸಾದ ಶ್ರೇಷ್ಠ ಅನಿಸಿ ಜಂಗಮ ಪ್ರಸಾದ ಕನಿಷ್ಠ ಅನಿಸ್ಲಿಕ್ಕತ್ತವ, ಇನ್ನೊಬ್ಬವನಿಗೆ ಜಂಗಮ ಪ್ರಸಾದ ಶ್ರೇಷ್ಠ ಅನಿಸಿ ಲಿಂಗ ಪ್ರಸಾದ ಕನಿಷ್ಠ ಅನಿಸ್ಲಿಕ್ಕತ್ತವ. ಭೇದ. ಗುರು ಲಿಂಗ ಜಂಗಮ ಮೂವರು ಒಂದೇ. ಅವರಿಗೆ ನಾವು ನೈವೇದ್ಯ ಮಾಡೋದ್ರೊಳಗ ಯಾವ ಭೇದ ಇರಬಾರ್ದು. ಅವರಿಂದ ಹೊಳ್ಳಿ ಮತ್ತೆ ನಮಗೇನು ಪ್ರಸಾದ ಸಿಗ್ತದ ಅದರೊಳಗೂ ನಮ್ಮದು ಭೇದ ಬುದ್ಧಿ ಇರಬಾರ್ದು. ಅದಕ್ಕೆ ಅವ್ರ ಕಾಲದೊಳಗ ಈ ರೀತಿಯಾದಂತ ಅನುಭವಗಳು ಅವ್ರಿಗೆ ಏನಾಗ್ಯಾವ ಅವ್ರು ಬರ್ದಾರ. ಎಷ್ಟು ಸೂಕ್ಷ್ಮ ವಿಚಾರಗಳನ್ನು ಅವ್ರು ಬರ್ದಾರ. ಅದೇಂಗ ತನ್ನ ಲಿಂಗದಲ್ಲಿಯ ಪದಾರ್ಥದ ಪೂರ್ವಾಶ್ರಯ ಹೋಗದೆಂದು ಅನುಸರಿಸಿ ಜಂಗಮ ಒಕ್ಕುದ ಕೊಂಬೆನೆಂಬುವನು ಒಬ್ಬ ಠಕ್ಕಭವಿ. ಆ ಜಂಗಮವು ಹೋದ ಬಳಿಕ ತನ್ನ ಲಿಂಗಕ್ಕೆಯೇ ಅಷ್ಟವಿಧಾರ್ಚನೆ ಷೋಡಶೋಪಚಾರ ಮಾಡಿ ಲಿಂಗ ಪ್ರಸಾದವಲ್ಲದೆ ಒಲ್ಲೆನೆಂಬುವನು ಇನ್ನೊಬ್ಬ ಠಕ್ಕಭವಿ. ಈ ರೀತಿ ಇದ್ರೆ ಏನಪ್ಪಾ ಅಂತಂದ್ರೆ ತನಗೂ ಲಿಂಗವಿಲ್ಲ ಲಿಂಗಕ್ಕೆ ತಾನಿಲ್ಲ, ತನಗೆ ಲಿಂಗವಿಲ್ಲ ಲಿಂಗಕ್ಕೆ ತಾನಿಲ್ಲ ಅಂತಂದ್ರೆ ಅರಿವುಗೇಡದನಂತ. ಆ ರೀತಿ ಮಾಡೋ ಜಂಗಮ ಪ್ರಸಾದದೊಳಗ ಮತ್ತೆ ತನ್ನ ಲಿಂಗ ಪ್ರಸಾದದೊಳಗ ವ್ಯತ್ಯಾಸ ಮಾಡ್ತಿದ್ನು ಅಂತಂದ್ರೆ ಅವ ಅರಿವುಗೇಡದನ. ಅದನಾಚಾರ ಭ್ರಷ್ಟ. ಅದ ಹೆಂಗಾಗ್ಬೇಕಂದ್ರ ಅದ ಆಚಾರ ಅದಲ್ಲ, ಅದ ತೆಗಿಬೇಕು. ಅದನಾಚಾರ ಭ್ರಷ್ಟ. ಅನಾಚಾರಿ ಅವ ಭ್ರಷ್ಟ ಅಂತ. ಅದನಾಚಾರ ಅಲ್ಲ, ಅನಾಚಾರ. ದ ಅಕ್ಷರ ತಪ್ಪಾಗಿರೋದು. ಅನಾಚಾರ
ಭ್ರಷ್ಟ ಅಂತಪ್ಪ ಆಚಾರವನ್ನು ಗ್ರಹಿಸಿ ಹಿಡಿದೊಡೆ. ಆ ಆಚಾರವೇ ಅಂಗ, ಆ ಅರಿವೇ ಪ್ರಾಣ. ಏನಾಗಬೇಕು? ಅಂಗ ಆಚಾರ ಆಗಬೇಕು. ಹೋಗಿ ಆಚಾರವೇ ಅಂಗ ಆಗ್ಲಕತ್ತದ. ಮತ್ತ ಪ್ರಾಣ ಹೋಗಿ ಏನಾಗಬೇಕು? ಅರಿವು ಆಗ್ಬೇಕು. ಹೊಳ್ಳಿ ಏನಾಗ್ಲಕತ್ತದ? ಅರಿವೇ ಹೋಗಿ ಪ್ರಾಣ ತತ್ವಕ್ಕೆ ಬರ್ಲಕತ್ತದ. ಪ್ರಾಣ ಅರಿವು ಆಗ್ಬೇಕೇನ್ ಅರಿವು ಪ್ರಾಣ ಆಗ್ಬೇಕ್ರಿ? ಏನಾಗಬೇಕು? ಪ್ರಾಣ ಶ್ರೇಷ್ಠನೋ ಅರಿವು ಶ್ರೇಷ್ಠನೋ? ಅರಿವು ಆತ್ಮ. ಅದು ಅರಿವು ಅಂದ್ರೆ ಆತ್ಮ, ಲಿಂಗ. ಪ್ರಾಣ ಅಂತಂದ್ರ ಅಂಗ. ಅದಕ್ಕ ಅರಿವು ಹೋಗಿ ಏನಾಗ್ಬಿಡ್ತು, ಅವ ಹಂಗ ಮಾಡಿದ್ನಂದ್ರ ಅವನ ಅರಿವು ಹೋಗಿ ಪ್ರಾಣ ಮಟ್ಟಿಗೆ ಇಳಿತು. ಮತ್ತ ಆಚಾರವೇ ಅಂಗ ಆಗ್ಬಿಡ್ತು. ಅಂಗ ಹೋಗಿ ಆಚಾರ ಆಗ್ಬೇಕು. ಆಚಾರ ಅಂತಂದ್ರ ಆಚಾರ ವಿಚಾರ ಎರಡು ಬ್ರಹ್ಮನೇ, ಪರಮಾತ್ಮನೇ ಅವು. ಆ ಆಚಾರ ಹೋಗಿ ಅಂಗ ಆಯ್ತು. ಆಚಾರ ಕೆಳಮಟ್ಟಕ್ಕೆ ಇಳಿತು. ಅರಿವು ಹೋಗಿ ಪ್ರಾಣದ ಮಟ್ಟಿಗೆ ಕೆಳಗೆ ಇಳಿತು. ಯಾಕಂದ್ರ ಈ ಪ್ರಸಾದದೊಳಗೆ ಭೇದ ಭಾವ ಮಾಡಿದ್ದಕ್ಕ. ಆ ಪ್ರಾಣವೇ ಇಷ್ಟವಂದರಿದು ತನ್ನ ಪ್ರಾಣಕ್ಕೆ ಇಷ್ಟ ಅಂತ ತಿಳಿದಿದ್ನು ಅಂತಂದ್ರ ಅಷ್ಟಾವರಣ ಭೂಷಣವಾಗಿ ಇಷ್ಟ ಬ್ರಹ್ಮವೇ ಮುಖವಾಗಿರ್ದು ವೀರಶೈವಾಚಾರ ಸಂಪನ್ನನಾಗಿರ್ದು ಸದ್ಭಕ್ತ ವೀರ ಮಾಹೇಶ್ವರರ ಮೇಲೆ ಪ್ರೀತಿ ಪ್ರೇಮದ ರತಿ ಇಲ್ಲದೆ ವಿಶ್ವಾಸವೆಂಬ ಅಂತಃಕರಣ ಬಳಸದೇ ಇಲ್ಲ. ಏನಾಯ್ತಪ್ಪ? ಅವನಿಗೆ ಆ ಪ್ರಾಣನೇ ಅವನಿಗೆ ಆತ್ಮಗತ್ಲೆ ಕಾಣ್ಲಕತ್ತದ. ಪ್ರಾಣಕ್ಕ ಅರಿವಿಗೆ ವ್ಯತ್ಯಾಸ ಆದ ಇಲ್ಲ. ಪ್ರಾಣಕ್ಕ ಅರಿವಿಗೆ ವ್ಯತ್ಯಾಸ ಆದ ಇಲ್ಲ. ಪ್ರಾಣ ಏನ್ ಮಾಡ್ತದ? ಏನ್ ಬೇಕದು ತಿಂದು ಬದುಕ್ತದ. ಪ್ರಾಣದ ಕೆಲಸ ಏನದ? ಅದೇ ಇದೆ ಅಂತಿಲ್ಲ. ಸಸ್ಯಾಹಾರ ಮಾಂಸಾಹಾರ ಅನ್ನೋ ಭೇದ ಪ್ರಾಣದಾಗ ಇಲ್ಲ. ಸಸ್ಯಾಹಾರ ಮಾಂಸಾಹಾರ ಅನ್ನೋ ಭೇದ ಎದ್ರಾಗದ? ಅರಿವಿನಾಗದ. ಅರಿವಿನಾಗ ಏನಾರ ತಿಂದು ಬದುಕಂತದದು ಪ್ರಾಣ. ಆದ್ರೆ ಅರಿವೇನದ? ಹಂಗಲ್ಲಪ್ಪ. ಅದು ಮಾಂಸಾಹಾರ ತಿಂದೆ ಅಂತಂದ್ರ ಒಂದು ಜೀವಿಗೆ ಹಿಂಸೆ ಮಾಡಿ ತಿಂದಂಗ ಆಗ್ತದ. ಹಂಗ ತಿನ್ನಬಾರದು ಅಂತ ಅರಿವು ಹೇಳ್ತಿರ್ತದೆ. ಅದಕ್ಕ ಇಲ್ಲಿ ಈ ರೀತಿ ಜಂಗಮ ಪ್ರಸಾದ, ಗುರುಪ್ರಸಾದ, ಲಿಂಗ ಪ್ರಸಾದ ಇದರೊಳಗೆ ಭೇದ ಭಾವ ಇಟ್ಕೊಂಡವನಿಗೆ ಏನಂತಂದ್ರ ಅರಿವು ಲಿಂಗ ಅಲ್ಲ. ಅವನಿಗೆ ಪ್ರಾಣನೇ ಲಿಂಗ ಆಗ್ಬಿಟ್ಟದ. ಆ ಪ್ರಾಣನೇ ಲಿಂಗ ಆಗಿ ಅವ ಅಷ್ಟಾವರಣ ಸಂಪನ್ನ ಆದ್ರೇನು ಏನಾದ್ರೂ ಸಹಿತ ಅಂತವನಿಗೆ ಈ ಗುರು ಮಾರ್ಗ ಆಚಾರದಿಂದ ಈ ಒಂದು ಅರಿವು ಅನ್ನಂಥದ್ದು ಏನು ತತ್ವಜ್ಞಾನ ಹೇಳ್ತಾರಲ್ಲ, ಆ ತತ್ವಜ್ಞಾನಿಗಳ ಮೇಲೆ ಅವ್ರಿಗೆ ಅಭಿಮಾನ ಬರಂಗಿಲ್ಲ. ಅವ್ರು ಹೇಳಿದ್ದ ಅವ್ರಿಗೆ ಅರ್ಥನೂ ಆಗಂಗಿಲ್ಲ. ಎಂತ ಮಾತುಗಳು ಹೇಳ್ತಾರೆ ನೋಡ್ರಿ ಅವ್ರು. ಆ ಪ್ರಾಣವೇ ಇಷ್ಟವೆಂದರಿದು. ಇಷ್ಟ ಅಂದ್ರೆ ಆತ್ಮ, ಪರಮಾತ್ಮ. ಅದನ್ನೇ ಅವ ಇಷ್ಟ ಅಂತ ಮಾಡ್ಕೊಂಡ್ಬಿಟ್ಟಾನ. ಪರಮಾತ್ಮ ಅಂತ ಮಾಡ್ಕೊಂಡು ಅಷ್ಟಾವರಣ ಭೂಷಣನಾಗಿ ಪ್ರಾಣವನ್ನ ಆತ್ಮ ಅಂತ ಮಾಡ್ಕೋಬೇಕು. ಏನ ಚೈತನ್ಯವನ್ನ ಆತ್ಮ ಅಂತ ಮಾಡ್ಕೊಂಡ್ರೆ ಅವನಿಗೆ ಮುಂದಿನ ಫಲ ಸಿಗ್ತದ. ಅದು ಬಿಟ್ಟು ಪ್ರಾಣಕ್ಕೆ ಆತ್ಮ ಅಂತ ತಿಳ್ಕೊಂಡು ಭೇದ ಭಾವನೆ ಅವನಿಗೆ ದೊಡ್ಡದು ಮಾಡ್ಕೊಂಡು ಅಷ್ಟಾವರಣ ಭೂಷಣನಾಗಿ ಇಷ್ಟ ಬ್ರಹ್ಮವೇ ಮುಖವಾಗಿರ್ದ ಅಂದ್ರೆ ಪ್ರಾಣವನ್ನೇ ದೊಡ್ಡದು ಮಾಡ್ಕೊಂಡು ವೀರಶೈವ ಸಂಪನ್ನ ಆಚಾರನಾಗಿರ್ದು ಸದ್ಭಕ್ತ ವೀರ ಮಹೇಶ್ವರರ ಮೇಲೆ ಪ್ರೀತಿ ಪ್ರೇಮ ರತಿ ಇಲ್ಲದೆ ಅಂತವ್ರಿದ್ರಂದ್ರ ಯಾರು ಪ್ರಾಣದ ಮೇಲೆ ತಮ್ಮ ಅಭಿಮಾನ ಇಟ್ಕೋತಾರ ಮತ್ತು ಅವರಿಗೆ ಪ್ರಾಣಿಗಳು ಅಂತಂದ್ರು. ಪ್ರಾಣದ ಮೇಲೆ ಅಭಿಮಾನ ಇದ್ದವರೇ ಪ್ರಾಣಿಗಳು. ಅವ್ರಿಗೆ ಏನಾಗ್ತದಂತಂದ್ರೆ ಈ ವೀರ ಮಹೇಶ್ವರರು ಅಂತಂದ್ರೆ ಯಾರು ಈ ತತ್ವಜ್ಞಾನವನ್ನ ಅನುಭವಿಸಿ ಯಾರು ಅವ್ರಿಗೆ ಉಪದೇಶ ಮಾಡ್ತಾರ ಅವ್ರ ವಿಚಾರ ಅವರಿಗೆ ತಿಳಿಯಂಗೂ ಇಲ್ಲ. ಮತ್ತ ಅವರಿಗೆ ಅವ್ರ ಬಗ್ಗೆ ಅವರಿಗೆ ವೀರ ಮಹೇಶ್ವರರ ಮೇಲೆ ಪ್ರೀತಿ ಪ್ರೇಮ ಅಂದ್ರೆ ಅಭಿಮಾನನೂ ಉಂಟಾಗಂಗಿಲ್ಲ. ಮತ್ತೆ ವಿಶ್ವಾಸ ಎಂಬ ಅಂತಃಕರಣನೂ ಇಲ್ಲ. ಇವೆಲ್ಲ ಏನಾಗ್ತಾವ ಅಂತಂದ್ರ ಸರಿಯಾಗಿ ಅನುವಿನಿಂದ ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದ್ರ
ಇಷ್ಟೊಂದು ಸಮಸ್ಯೆ ಆಗಿಬಿಡ್ತದ. ಯಾವ ಗ್ರಂಥ ಹಿಡ್ಕೊಂಡು ಓದ್ಲಕತ್ತೀವಿ ಅದ್ರ ಮೇಲೂ ಅಭಿಮಾನ ಇಲ್ಲ, ಅದನ್ನು ತಿಳಿಸಿ ಹೇಳೋ ಮಾಸ್ತರ್ ಮೇಲೂ ಅಭಿಮಾನ ಇಲ್ಲ, ಆ ಗ್ರಂಥವನ್ನು ಬರೆದಂತ ಕರ್ತೃಗಳ ಮೇಲೂ ಅಭಿಮಾನವಿಲ್ಲ. ಯಾಕಂದ್ರೆ ದಾರಿನೇ ತಪ್ಪಿಬಿಟ್ಟವ. ಅಲ್ಲಿ ಅರಿವು ಹೋಗಿ ಪ್ರಾಣ ಆಗಿ ಕೂತವ. ಕೆಳಮಟ್ಟದಾಗೆ ಉಳಿದನವ, ಮೇಲ್ಮಟ್ಟಕ್ಕೆ ಹೋಗೇ ಇಲ್ಲ. ಅದರೊಳಗೆ ಪ್ರಾಣದಾಗ ಎರಡು ರೀತಿ ಪ್ರಾಣ, ಒಂದು ಉನ್ನತ ಪ್ರಾಣ, ಇನ್ನ ಒಂದು ನಿಮ್ನ ಪ್ರಾಣ ಅಂತಾರ. ನಿಮ್ನ ಪ್ರಾಣ ಅಂತಂದ್ರ, ಉನ್ನತ ಪ್ರಾಣ ಅಂತಂದ್ರ ಅದು ಅರಿವು. ನಿಮ್ನ ಪ್ರಾಣ ಅಂತಂದ್ರ ಏನ್ ಬೇಕಾದ್ರೆ ತಿಂದು ಬದುಕದು. ಈಗ ತಿನ್ನಕ್ ಏನ್ ಬೇಕಾದ್ರೆ ಸಿಕ್ಕರ್ ಸಾಕ, ತಿಂದು ಬದುಕ್ಲಕ್ ಏನದು. ಈಗ ನೀವು ಯಾರಿಗಿರೇ ಮಲ ತಿನ್ನವನು, ಮೂತ್ರ ಕುಡಿಯವನು, ಮಾಂಸ ತಿನ್ನವನು ಅಂತ ಹೇಳಿದ್ರೆ ನೀವು ಯಾರ್ಯಾರ ಬೈದ್ರ ಅಷ್ಟು ಸಿಟ್ಟು ಬಂದ್ಬಿಡ್ತದೆ ನಿಮಗೆ. ನಾವು ಅಂತವ್ರಲ್ಲ, ನಾವು ಲಿಂಗ ಪೂಜೆ ಮಾಡ್ಕೊಂಡು ಪಾದೋದಕ ಪ್ರಸಾದ ಸ್ವೀಕಾರ ಮಾಡ್ತೀವಿ ಅಂತಿರ್ತೀರಿ. ಯಾರು ಅರಿವು ಆ ಕೆಲಸ ಮಾಡ್ತಿರ್ತದ. ಆದ್ರೆ ನಿಮ್ಮ ಒಳಗಿನ ಪ್ರಾಣ ಅದು ಏನೇನೋ ಮಾಡ್ತಿರ್ತದ. ಈಗ ನಿಮಗ ಜ್ವರ ಬಂದಾಗ, ಜ್ವರ ಬರೋದಕ್ಕಿಂತ ಮೊದಲು ಮೈ ಕೈ ತುಂಬಿಕೊಂಡು ಚಂದ ಗುಂಡುಕೊಂಡಿರ್ತೀರಿ. ಜ್ವರ ಬಂದ್ಮೇಲೆ ಡಾಕ್ಟರ್ ಅದು ತಿನ್ಬೇಡ, ಇದು ತಿನ್ಬೇಡ, ಅದು ಮಾಡಬೇಡ ಪಥ್ಯ ಹೇಳಿ ಔಷಧ ಕೊಟ್ಟು ನಿಮಗೆ ಜಡ್ಡೆಲ್ಲ ಕಡಿಮೆ ಆದ್ಮೇಲೆ ನಿಮ್ ತೂಕ ಕಡಿಮೆ ಆಗಿರ್ತದ. ಸ್ವರ್ಗ ಹೋಗ್ಬಿಟ್ಟಿರ್ತೀರಿ, ಬಣ್ಣ ಹೋಗ್ಬಿಟ್ಟಿರ್ತದ, ನಿಮ್ ಮೈ ಒಳಗಿನ ಮಾಂಸ ಖಾಲಿ ಆಗಿರ್ತದ. ಅದು ಮಾಂಸ ಯಾರು ತಿಂದ್ರು? ನಿಮ್ಮ ಮೈಯನ್ ಮಾಂಸ ಎಕಡೆ ಹೋಯ್ತು? ನಿಮ್ಮ ಮೈ ಒಳಗಿನ ಮಾಂಸ ನಿಮ್ ಪ್ರಾಣ ತಿಂದು ಬಿಡ್ತು. ನಿಮ್ ಪ್ರಾಣನೇ ಏನ್ ಮಾಡ್ತದ? ನಿಮ್ ಮೈ ಒಳಗಿನ ಮಾಂಸ ತಿಂದು ಬಿಡ್ತದ. ನಿಮ್ ಒಳಗಿನ ಪ್ರಾಣನೇ ಮಾಂಸಾಹಾರಿ ಅದ. ನಾವು ಇನ್ನೊಬ್ಬರಿಗೆ ಮಾಂಸಾಹಾರಿಗಳತ್ತ ಬೈತೀವಿ. ನೀವು ಊಟ ಹಾಕ್ಲಕತ್ತೀರಿ ಅಂತ ಹೇಳಿ ಮಾಂಸ ಸ್ಟಾಕ್ ಇಟ್ಕೊಂಡೋದ ಪ್ರಾಣ. ದಿನ ಊಟಕ್ಕೆ ಹಾಕ್ತಿರತ್ತ. ಒಂದ್ ವೇಳೆ ನೀವು ಒಂದಿನ 2 ದಿನ ಊಟಕ್ಕೆ ಹಾಕ್ಲಿಲ್ಲ ಅಂತಂದ್ರ ಆ ಮಾಂಸವನ್ನೇ ಅದು ತಿಂದು ಬದುಕ್ತದದು ಪ್ರಾಣ. ನೀರು ಕುಡಿಲಿಲ್ಲ ಅಂತಂದ್ರ ನಿಮ್ಮ ನೀರು ಹೋಗಿ ಆ ಮೂತ್ರಾಶಯದೊಳಗ ಮೂತ್ರ ಏನ್ ತಯಾರಾಗಿರ್ತದಲ್ಲ, ಅದೇ ಮೂತ್ರ ಮತ್ತೆ ಹೊಳ್ಳಿ ತಾನೇ ತಗೊಂಡ್ಬಿಡ್ತದ. ಪ್ರಾಣದ ಕೆಲಸ ಇದು. ದೊಡ್ಡ ಕರುಳಿನೊಳಗೆ ಮಲ ಸಂಗ್ರಹ ಆಗಿರ್ತದಲ್ಲ, ಅದೇ ಮಲ ಏನ್ ಮಾಡ್ತದ? ಊಟ ಮಾಡ್ಲಾರ್ದ ದಿವಸ ಆ ಮಲನೇ ಮತ್ತದು ವಾಪಸ್ ತಗೊಂಡ್ಬಿಡ್ತದ. ಪ್ರಾಣ ಎಂತ ಪ್ರಾಣ ಅದ ಒಳಗ ಅಂತಂದ್ರ, ಹ್ಯಾಂಗರ ಮಾಡಿ ಈ ಶರೀರವನ್ನ ಬದುಕಿಸೋದ್ರ ಸಲುವಾಗಿ ಆ ಪ್ರಾಣ ಶಕ್ತಿ ಏನ್ ಮಾಡ್ತದ? ಪ್ರತಿನಿತ್ಯ 2000 ಕ್ಯಾಲೋರಿ ಎನರ್ಜಿ ಬೇಕು, ಇದಕ್ಕೆ ಶಕ್ತಿ ಬೇಕು. ಯಾವುದು ಹೊರಗಿನ ನೀರೋ ಒಳಗಿನ ನೀರೋ, ಹೊರಗಿನ ಅನ್ನನೋ ಒಳಗಿನ ಮಲನೋ, ಹೊರಗಿನ ಆಹಾರನೋ ಒಳಗಿನ ಮಾಂಸನೋ, ಯಾವುದೋ ಒಂದು ತಿಂದು ಅದು ಬದುಕಿಸ್ತದೆ. ಈ ಶರೀರವನ್ನು ಬದುಕಿಸೋದಕ್ಕೆ ಪ್ರಾಣ ಅಷ್ಟೊಂದು ಹೋರಾಟ ಮಾಡ್ತದೆ. ಅದಕ್ಕೆ ಏನಾಯ್ತು, ಇಲ್ಲಿ ಪ್ರಾಣ ಉಳ್ಳಂತ ಪ್ರಾಣಿ ಆಗ್ಬಿಟ್ರೆ ಈ ಒಂದು ಆತ್ಮಜ್ಞಾನ ಹೇಳೋಂಥವ್ರ ಮೇಲೆ ವಿಶ್ವಾಸನೂ ಬರಲ್ಲ, ಅವ್ರಿಗೆ ಹೇಳಿದ್ದ ಅರ್ಥನೂ ಆಗಲ್ಲ, ಅವ್ರ ಮೇಲೆ ಪ್ರೀತಿ ಪ್ರೇಮನೂ ಇರಂಗಿಲ್ಲ. ಹಂಗಿದ್ಮೇಲೆ ತನ್ನ ತಾನೇ ತಿಳಿಯದಿರ್ತೋಡೆ ಮಾಡಲಿ. ಇಲ್ಲಿ ಉದ್ದೇಶ ಏನದಂತಂದ್ರ, ಯಾವುದೇ ಆಧ್ಯಾತ್ಮಿಕದ ಉದ್ದೇಶ ಏನು? ಆಧ್ಯಾತ್ಮ ಸಾಧನೆಯ ಉದ್ದೇಶ ತನ್ನ ತಾನು ಅರಿಯುವುದು, ತಾನೇ ಬ್ರಹ್ಮ ತಾನೇ ಶಿವ ಅಂತೇಳಿ ತಿಳ್ಕೊಳ್ಳೋದು. ಅದು ತಿಳ್ಕೊಳಕ್ ಆಗ್ಲಿಕ್ಕರ್ ಬಿಡಪ್ಪ, ತನ್ನ ತಾನು ತಿಳಿಯದಿರ್ತಾಳೆ ಮಾಡಲಿ. ಹೋಲ್ ಬಿಡ ಕಡಿ, ತಿಳಿಲಿಲ್ಲ ಅಂದ್ರೆ ಬಿಡು, ಯಾಕೆ ತಲೆ ಕೆಡಿಸ್ಕೊತಿ. ಆದ್ರೆ ಗುರು ಮಾರ್ಗ ಆಚಾರವೆಂಬ ವಚನಾನುಭಾವದಿಂದ ಹೇಳಿದೊಡೆಯೂ ತಿಳಿಯದೆ. ಏನ್ ಪ್ರಶ್ನೆ ನೋಡ್ರಿ. ನಿಮ್ಮದು ನೀವು ತಿಳ್ಕೊಳಕ್ ಆಗ್ಲಿಲ್ಲ ಅಂದ್ರೆ ಬಿಡ್ರಪ್ಪ. ಒಬ್ಬರು ಗುರುಗಳಿಂದ ನಡ್ಕೋ ಅಂತ ಹೇಳಿದ್ರು ನಡ್ಕೊಳಕ್ ಏನ್ ದಾಡಿ ಆಗ್ಯದ ನಿಮಗ ಅಂತ ಹೆಂಗ್ ಕೇಳ್ತಾನ ಕ್ವಶನ್? ತನ್ನ ತಾನು ತಿಳಿಯದಿರ್ತಾನೆ ಮಾಡಲಿ. ಈಗ ನಿಮ್ಮದು ನೀವೇ ತಿಳಿದು ಮಾಡವ. ಈಗ ಮೆಲುಕು ಕಾರ್ಯಕ್ರಮಗಳು ನಿಮ್ಮದು ನೀವೇ ತಿಳಿದು ಮಾಡೋರು ಎಷ್ಟು ಮಂದಿ ಇದೀರಿ? ತಮ್ಮ ತಾವೇ ನಮಗೆ ಡೇಟ್ ಕೊಡ್ರಿ, ನಾವು ಮೆಲುಕು ಕಾರ್ಯಕ್ರಮ ಮಾಡ್ತೀವಿ ಅನ್ನಂತವ್ರು ಅದರ ಇಲ್ಲ ನಮ್ಮ ಬ್ರಹ್ಮಪೀಠದಾಗ? ತಾವೇ ಡೇಟ್ ತಗೊಂಡು ತಾವೇ ಮೆಲುಕು ಕಾರ್ಯಕ್ರಮ ಕಂಟಿನ್ಯೂ ಮಾಡ್ಲಿಕ್ಕತ್ತಿದವ್ರು ಅದರ ಇಲ್ರಿ? ಇಲ್ಲ.
ಮಾತಾಡ್ಲಿಲ್ಲ ನನ್ನ ಏನ್ ಹೇಳ್ಬೇಕು? ಯಾರದಾರ ಯಾರು ಬಿಟ್ಟಾರ ಗೊತ್ತಿಲ್ಲ. ತಮ್ಮದು ತಾವು ತಿಳಿದು ಮಾಡಿದ್ರೆ ಅವರು ಉತ್ತಮರು. ಎಲ್ಲರಿಗೆ ತಮ್ಮದು ತಾವು ತಿಳಿದು ಮಾಡುವಂತ ಸಾಮರ್ಥ್ಯ ಇಲ್ಲ. ಕೆಲವೊಬ್ರು ಏನದಾರ ಇನ್ನೊಬ್ರು ಹೇಳಿದ್ರೆ ಮಾಡ್ತಾರ. ನಂದು ಹಂಗೆ ಅದ, ಯಾವಾಗ ಸ್ವಂತ ತಿಳಿದು ಮಾಡಂಗಿಲ್ಲ. ನಾನು ಏನು ಸ್ವಂತ ತಿಳಿದು ಮಾಡ್ಲಕ್ ನನಗೆ ಏನು ತಿಳಿಯಂಗೇ ಇಲ್ಲ. ಇನ್ನೊಬ್ರು ಯಾರು ಹೇಳಿದ್ರೆ ನಾ ಮಾಡ್ತೇನೆ. ಹಂಗಿರ್ತದ, ಒಬ್ಬೊಬ್ರದ ಕೆಪಾಸಿಟಿ ಹಂಗಿರ್ತದ, ಏನು ಮಾಡಕ್ ಆಗಂಗಿಲ್ಲ. ಹೇಳಿದ್ರೆ ಮಾಡ್ತಾರೆ, ಹೇಳಿಲ್ಲ ಅಂದ್ರೆ ಏನು ಮಾಡಂಗಿಲ್ಲ, ಸುಮ್ಮನೆ ಬಿಡ್ತಾರೆ ಅಷ್ಟೇ. ಅದಕ್ಕೆ ಇನ್ನೊಬ್ರು ಹೇಳಿದಾಗ ಅದನ್ನು ಗುರು ಮಾರ್ಗ ಆಚಾರವೆಂಬ ವಚನಾನುಭಾವದಿಂದ ಹೇಳಿದೊಡೆಯು ತಿಳಿಯದೆ ಇನ್ನೊಬ್ಬರು ಹೇಳಿದಾಗ ಅದನ್ನು ಮಾಡಿದರೆ ಅವ್ರ್ಯಾರು? ಮಧ್ಯಮರು. ತಮ್ಮದು ತಾವು ತಿಳಿದು ಮಾಡಿದ್ರ ಸ್ವತಂತ್ರ, ಇನ್ನೊಬ್ರು ಹೇಳಿದ್ದು ಮಾಡಿದ್ರ ಪರತಂತ್ರ, ಅದು ಮಧ್ಯಮ. ಮತ್ತೆ ಗುರು ಆದವನು ಲಭ ಹೊಯ್ಕೊಂಡು ಮೆಲುಕು ಕಾರ್ಯಕ್ರಮಗಳು ಮಾಡ್ರಿ, ಜಲ್ದಿ ಮುಗಿಸ್ರಿ ಅಂತ ಹೇಳಿದ್ರು ಸಹಿತ ಮಾಡ್ಲಾರ್ದವ್ರು ಎಂತವ್ರವ್ರು? ಅಧಮರು, ನೀಚರಂತವ್ರು, ಮಾಡ್ಲಾರ್ದವ್ರು. ಏನ್ ಹೇಳಿದ್ರು ಮಾಡ್ಲಾರ್ದವ್ರು ಇರ್ತಾರಲ್ಲ ಅವ್ರು ನೀಚರಂತ. ಮತ್ತ ಹೊಳ್ಳಿ ಮೆಲುಕು ಕಾರ್ಯಕ್ರಮ ಅಲ್ಲಿ ಏನ್ರಿ ಹೋದ್ರ ಓದಂತಾನ, ಬರಿಯಂತಾನ, ಕಿರಿಕಿರಿ ಮಾಡ್ತಾನ. ಯಾಕೆ ಬೇಕ್ರಿ ನಮಗ? ಸುಮ್ ಕೂತು ಕೇಳಿ ಬರ್ಬೇಕು ಅಂತಂದ್ರ ನಮ್ಗ ಹಿಂಗಂತಾನ ಹಂಗಂತ. ವಾರ್ಷಿಕೋತ್ಸವಕ್ಕೆ ಹೋದ್ರ 1,000 ರೂಪಾಯಿ ಹಾಕಿದ್ರ ಹೆಂಗ 2,000 ಹಾಕಂತ ರೊಕ್ಕದ ವಿಷಯ ಬಂತಂದ ಮೇಲೆ ಅಲ್ಲಿ ರೊಕ್ಕಕ್ಕೆ ನಿಂತಾರ್ರಿ ಅವ್ರು ಶುದ್ಧ ಬ್ರಹ್ಮಪೀಠದವರು. ಈ ಬೀದರ ಕಾರಣಗಿ ಇಲ್ಲಿ ಶರಣಪ್ಪ ಸಜ್ಜನತ್ ರಾಯಚೂರಾಗದಾರಲ್ಲ, ಅವರು ಶುದ್ಧ ಬ್ರಹ್ಮಪೀಠದ ವಾರ್ಷಿಕೋತ್ಸವಕ್ಕೆ ರೊಕ್ಕ ಹಾಕ ಪ್ರಸಂಗ ಬಂದಾಗ ಯಾವಾಗ ರೊಕ್ಕದ ವಿಷಯ ಬಂತು ಆ ಪೀಠದ ಕಾರ್ಯಕ್ರಮ ಬಿಟ್ಬಿಟ್ಟಾವ ನೋಡಿ. ಅದೇ ರೊಕ್ಕ ನಮಗ್ ಕೊಡೋದ್ ಕೇಳಿವಿ, ಅಲ್ಲಿ ಪೀಠದ ಕಾರ್ಯಕ್ರಮ ಮಾಡೋದಕ್ಕೆ ದುಡ್ಡು ಹಾಕಿವಿ ಅಂತ ಹೇಳಿವಿ. ಹಿಂಗ ಒಬ್ಬೊಬ್ರು ಒಂದೊಂದು ತರ ಮಾಡ್ತಿರ್ತಾರ. ರೊಕ್ಕದ ವಿಷಯ ಬಂತ್ರಿ ಅಲ್ಲಿ ಅಧ್ಯಾತ್ಮ ರೊಕ್ಕ ತಗೊಂಡು ಮಾಡ್ತಾರೇನು, ಫ್ರೀದಾಗ ಮಾಡ್ಬೇಕು ಅಂತೇಳಿ ಅದಕ್ಕೆ ಬಿಟ್ಟಾವ. ಇವೆಲ್ಲ ಏನಿವು? ತಮ್ಮ ಉದ್ಧಾರದ ತಮಗೆ ದಿಕ್ಕು ಗೊತ್ತಿರಲಾರ್ದಂತವ್ರು ಇವರು ಅಧಮ ನೀಚರಿಗಿಂತ ನೀಚಾತಿ ನೀಚರು, ಪರಮ ನೀಚರಂತ. ಹೆಂಗದು? ಅವು ಹಳ್ಳಿ ಅಪಪ್ರಚಾರ ಮಾಡಂತವ್ರು ಇರ್ತಾರ, ಅಪಪ್ರಚಾರ ಮಾಡಿ ಕೆಡಿಸಿಬಿಡ್ತಾರ ಅಂತವ್ರು ಇರ್ತಾರ. ಅದಕ್ಕೆ ಇದೇನದು? ಗುರು ಮಾರ್ಗ ಆಚಾರ ಅನ್ನೋ ವಚನಾನುಭವದಿಂದ ವಚನಗಳನ್ನ ಮುಂದಿಟ್ಟುಕೊಂಡು, ಶರಣರ ವಚನಗಳು ಇರ್ಬೋದು, ಮಹಾತ್ಮರು ಹಿಂದಿನ ಋಷಿ ಮುನಿಗಳ ಶ್ಲೋಕಗಳಿರ್ಬೋದು, ಎಲ್ಲ ಆಧಾರ ಇಟ್ಕೊಂಡು ಹೇಳಿದ್ರು ನಿಮಗೆ ತಿಳಿಯಂಗಿಲ್ಲ. ಆ ಆಚಾರಕ್ಕೆ ವಿಘ್ನವಾಗಿ, ಆಚಾರಕ್ಕೆ ವಿಘ್ನ ಯಾವುದು? ಯಾವದಕ್ಕೆ ವಿಘ್ನ ಯಾವುದು? ಗುರು ಹೇಳಿದ ಮಾತು ಕೇಳಲಾರ್ದಂಗಿರೋದು ಯಾವುದು? ನಿಮಗ ನಾನು ಹೇಳಿದ ಮಾತು ಕೇಳಲಾರ್ದಂಗ ಅಡ್ಡಿಪಡಿಸೋದು, ನಾನು ನಿಮ್ಗೆ ಏನಾರೇ ಕೇಳಿದಾಗ ಏನು ಹೇಳಲಾರ್ದಂಗ ಗಪ್ ಕುಂದರ್ಸೋದು ಯಾವುದು ಅಂದ್ರೆ ಅಹಂಕಾರ. ಆ ಆಚಾರಕ್ಕೆ ವಿಘ್ನವಾಗಿ ಅಹಂಕಾರ, ನಾನು, ನನ್ನದು ಎಂಬ, ಮತ್ತೇನದ? ನನ್ನ ಮನೆ, ನನ್ನ ದನ, ನನ್ನ ಕುಲ, ನನಗಾರ ಹಂಗು ಎಂದು ಅಜ್ಞಾನದಿಂದೇ ಆಚಾರಕ್ಕೆ ಇದಿರು ಬಿದ್ದು ಮಲವ ಆ ಆಚಾರವ ಭಂಡ ಮಾಡಿ, ಮಲವ ಆಚಾರವ ಭಂಡ ಮಾಡಿ ಬಯಲಿಗಿಕ್ಕುವವ ಆಚಾರ ದ್ರೋಹಿ. ಬಂಡ್ ಮಾಡಿ, ಅದೇ ಹೇಳಿದ್ನಿಲ್ಲ, ಬಂಡ್ ಮಾಡವ ಅಂತಂದ್ರ ಬಂಡ್ಕೋರ. ಇಲ್ಲಿ ಏನ್ ನಡೆದದ? ನಮ್ಮ ಉದ್ಧಾರಕ್ಕೆ ಹೇಳಕತ್ತಾರ, ನಮ್ಮ ಒಳ್ಳೇದಕ್ಕೆ ಹೇಳಕತ್ತಾರ ಅನ್ನೋದು ಬಿಟ್ಟು ಏನ್ ಮಾಡ್ತಾನ? ಬಂಡ್ ಮಾಡ್ಬಿಡ್ತಾನ. ಇನ್ನೊಬ್ಬರ ಮುಂದೆ ಹೋಗಿ ಇಲ್ಲಿ ಇದ್ರ ಬಗ್ಗೆ ಅಪಪ್ರಚಾರ ಮಾಡಿ, ಯಾವಾಗ ಜವಾಬ್ದಾರಿಗಳು ಹೊತ್ತು ಕೆಲಸ ಮಾಡಬೇಕು ಅನ್ನುವ ಸಂದರ್ಭದಲ್ಲಿ ಹಿಂದಕ್ಕೆ ಸರ್ಕೊಂಡ್ಬಿಡೋದು, ಮತ್ತ ಆರಾಮಿದ್ದಾಗ ಬಂದು ಸೇರ್ಕೊಳ್ಳೋದು. ಇವೆಲ್ಲ ಏನದವ ಅಂತಂದ್ರ ಆಚಾರ ದ್ರೋಹಿಗಳು ಅಂತಾರೆ ಇವರಿಗೆಲ್ಲ.
ಆಚಾರಕ್ಕೆ ಇದಿರು ಬಿದ್ದು ಮಲವ ಆ ಆಚಾರವ ಭಂಡ ಮಾಡಿ ಬಯಲಿಗಿಕ್ಕುವ ಆಚಾರ ದ್ರೋಹಿ. ಇಲ್ಲಿ ಮುಂದೆ ಕೂತು ಪಾಠ ಕೇಳುವವರ ಉದ್ಧಾರಕ್ಕಾಗಿ ಏನು ನಡೆದದ ಅದು ನಮ್ಮ ಸಲುವಾಗಿ ಅಂತ ತಿಳ್ಕೊಳ್ಳೋದು ಬಿಟ್ಟು ಇಲ್ಲಿ ಇದ್ದ ಗುರುವಿಗೆ ಇಲ್ಲಿದ್ದ ಸಾಧಕರಿಗೆ ಬದಲಾವಣೆ ಮಾಡಂತವ್ರು ಏನಾರ ಈ ಬಂಡುಕೋರರು ಇವ್ರೇನಂತಾರ ಇವರಿಗೆ ಬಯಲಿಕ್ಕೋ ಆಚಾರ ದ್ರೋಹಿ. ಇದು ಎಷ್ಟು ನೀಚತನ ಅಂತಂದ್ರೆ ತಾವು ತಿಳ್ಕೊಳಂಗಿಲ್ಲ, ಇನ್ನೊಬ್ಬರು ಹೇಳಿದ್ದು ತಿಳಿಲಿಲ್ಲ ಅಂತಂದ್ರೆ ಹೋಲಿ ಬಿಡು. ಆದ್ರೆ ಇದಕ್ಕೆ ಬದಲಾ ಮಾಡಂತದ್ ಏನ್ ಇಲ್ಲಿ ಏನಂತ ಕೆಟ್ಟದ್ ನಡೆದವ, ಇಲ್ಲಿ ಕೆಟ್ಟದ್ ನಡೆದವ, ಇದಕ್ಕೊಂದು ಮಸಿ ಬಳೆ ಅಂತ ಕೆಲಸ ಮಾಡ್ತಾರಲ್ಲ ಇವರೆಲ್ಲ ಆಚಾರ ದ್ರೋಹಿಗಳು. ಆ ಆಚಾರ ದ್ರೋಹ ಹೊತ್ತಲ್ಲಿ ಆ ರೀತಿ ಆಚಾರ ದ್ರೋಹ ಹೊತ್ತರ ಏನಾಗ್ತದೆ, ಪಂಚದ್ರೋಹಗಳು ಬಂದು ಒಂದುವದೆಂದರಿಯದೆ ತರ್ಕಿಸಿ ಏನ್ ಮಾಡ್ತಾನ, ಎಲ್ಲ ದ್ರೋಹಗಳು ಗುರುದ್ರೋಹ, ಲಿಂಗದ್ರೋಹ, ಜಂಗಮ ದ್ರೋಹ, ಪ್ರಸಾದ ದ್ರೋಹ, ಅವೆಲ್ಲ ಏನೇನ್ ದ್ರೋಹಗಳು ಅಲ್ಲ ಆ ಎಲ್ಲ ದ್ರೋಹಗಳು ಬಂದು ಏನ್ ಮಾಡ್ಬಿಡ್ತಾವ, ಅವನಿಗೆ ಜೀವನ ಬಹಳ ಕಷ್ಟ ಮಾಡ್ಬಿಡ್ತಾವ. ಇದು ಅರಿಯಲಾರ್ದೆ ಗೊತ್ತಾಗ್ಲಾರ್ದೆ ತರ್ಕಿಸಿ ಹೋರಿ ಕಟಕಟನೆ ಕಾದಿ ಛಿದ್ರಿಸಿ ಚಿನಿಕಂಡವ ಮಾಡಿ ಆಯ್ದು ತಿನ್ನುತಿಹ ಕ್ರೂರ ಕರ್ಮಿಯನ್ನು ಇರಿದು ತರೆದು ಕೊರೆದು ಹೋಳಿ ಹೊತ್ತಿಸಿ ನೊಂದಿಸಿ ಸುಡುವನಲ್ಲದೆ ಜರಿದು ಮರೆದು ಬಿಡುವವನಲ್ಲಯ್ಯ ನಮ್ಮ ಕೂಡಲ ಚನ್ನ ಸಂಗಮ ದೇವ. ಅಂಥವ್ರಿಗೆ ಎಂತ ನರಕ ಉಂಟಾಗ್ತದ. ಯಾವುದೇ ಒಂದು ಆಧ್ಯಾತ್ಮ ಸಂಸ್ಥೆಯ ಮೇಲೆ ನಿಸ್ವಾರ್ಥವಾಗಿ ನಡ್ಕೊಂಡು ಹೋಗಂತ ಒಂದು ಆಧ್ಯಾತ್ಮ ಸಂಸ್ಥೆಗೆ ಒಂದು ಕೆಟ್ಟ ಹೆಸರು, ಮಸಿ ಬಳಿಯುವ ಕೆಲಸ, ಅಲ್ಲಿ ಏನೂ ಇಲ್ಲದಲ್ಲಿ ಮೊಸರಿನೊಳಗ ಕಲ್ಲು ಹುಡುಕಂತ ಕೆಲಸ, ಮೊಸರಿನ ಕಲ್ಲು ಹುಡುಕ ಕೆಲಸ ಅಂತಾರಲ್ಲ, ಎಲ್ಲ ಚಲೋ ಇದ್ದಿದ್ರಾಗೆ ಮೊಸರಿನ ಕಲ್ಲು ಹುಡುಕಿ ಈ ಕಲ್ಲು ಇತ್ತು ನೋಡ್ರಿ ಈ ಮೊಸರಿನಾಗ ಅಂತೇಳಿ ತೋರಿಸಂತ ಕೆಲಸ ಈ ರೀತಿ ಇತ್ತು ಅಂತಂದ್ರೆ ಆ ಪರಮಾತ್ಮ ಅವ್ರಿಗೆ ಏನೇನ್ ಮಾಡ್ತಾನಂತ, ಕಟಕಟನೆ ಕಾದಿ ಛಿದ್ರಿಸಿ ಚಿನಿಕಂಡವ ಮಾಡಿ ಆಯ್ದು ತಿನ್ನುತಿಯ ಕ್ರೂರ ಕರ್ಮಿಯನ್ನು ಇರಿದಿರಿದು ತರೆದು ಕೊರೆದು ಹೋಳಿ ಹೊತ್ತಿಸಿ ನೊಂದಿಸಿ ಸುಡುವನಲ್ಲದೆ ಜರಿದು ಮರೆದು ಬಿಡುವನಲ್ಲಯ್ಯ. ಸುಮ್ಮನೆ ಅವ ಏನಾರ ಹಿಂಗ ಬೈದು ಬಿಡ್ತಾರಲ್ಲ, ಎಕ್ಸ್ಕ್ಯೂಸ್ ಇಲ್ಲ, ನೋ ಎಕ್ಸ್ಕ್ಯೂಸ್. ಯಾವುದೇ ಆಧ್ಯಾತ್ಮ ಸಾಧಕರಿಗೆ, ಆಧ್ಯಾತ್ಮ ಸಾಧನೆ ಸಂಸ್ಥೆಗೆ ವಿನಾಕಾರಣ ಮಸಿ ಬಳಿಯುವ ಕೆಲಸ ಮಾಡಿದ್ರು ಅಂತಂದ್ರೆ ಅವರಿಗೆ ಪರಮಾತ್ಮ ಎಕ್ಸ್ಕ್ಯೂಸ್ ಮಾಡಂಗಿಲ್ಲ, ಅವರಿಗೆ ಘೋರ ಶಿಕ್ಷೆ ನರಕ ಅನುಭವಿಸಬೇಕಾಗ್ತದ. ಹುಷಾರ್ ಅಂತೇಳಿ ಈ ವಚನದಾಗ ಹೇಳಕತ್ತ. ನಮ್ಮ ಉದ್ಧಾರಕ್ಕಾಗಿ ಯಾವ ಪಾಠಗಳು ನಡೆದವ ಅವುಗಳನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು, ನಿಮಗದು ಅರ್ಥ ಆಗಲಿಲ್ಲ ಅಂತಂದ್ರ ಹೋಲ್ ಬಿಡು, ಅವ್ರು ಏನ್ ಹೇಳ್ತಾರ ಆ ಕೆಲಸರೇ ಮಾಡ್ರಿ. ಅದನ್ನೂ ಮಾಡ್ಲಕ್ಕ ಆಗಲಿಲ್ಲ ಅಂತಂದ್ರೆ ಸುಮ್ಮನೆ ಇರ್ರಿ. ಅದು ಬಿಟ್ಟು ಹೊಳ್ಳಿ ಅವರಿಗೆ ಅಪವಾದ ಕೊಡೋದು, ಅವರಿಗೆ ಕೆಟ್ಟ ಹೆಸರು ತರೋದು, ಗುರು ಲಿಂಗ ಜಂಗಮರ ಬಗ್ಗೆ ದ್ರೋಹದ ವಿಚಾರಗಳ ಮಾತನಾಡುವುದು, ವಿರೋಧ ಮಾಡುವುದು, ದ್ವೇಷ ಮಾಡುವುದು, ಯಾವಾಗರೆ ಬರೋದು, ಯಾವಾಗರೆ ಹೋಗೋದು, ಏನರೆ ಮಾಡೋದು, ಇವೆಲ್ಲ ಏನದವಪ್ಪ ಅಂತಂದ್ರೆ ಇರ್ರೆಗ್ಯುಲಾರಿಟೀಸ್. ಇವರಿಂದ ಏನಾಗ್ತದಂದ್ರ ಆಧ್ಯಾತ್ಮ ಸಾಧನೆ ಆಗೋದ್ರ ಬದಲಿ ವರ ಸಿಗೋದ್ರ ಬದಲಿ ಹೊಳ್ಳಿ ಶಾಪ ಸಿಗ್ತದೆ. ಹಿಂಗಾಗಿ ಹುಷಾರಾಗಿರ್ಬೇಕು, ಎಚ್ಚರಿಕೆಯಿಂದಿರ್ಬೇಕು. ಇಲ್ಲಿ ಏನಿದ್ದದ್ದೆಲ್ಲ ನನ್ನ ಅನುಕೂಲಕ್ಕಾದ ಅನ್ನಂತ ತಿಳ್ಕೋಬೇಕು. ನೀಚಾತಿ ನೀಚ ಪರಮ ನೀಚ ಬುದ್ಧಿಯನ್ನ ತ್ಯಾಗ ಮಾಡಬೇಕು. ಇಲ್ಲಂತಂದ್ರೆ ಅಂತ ಬುದ್ಧಿ ಒಳಗಿತ್ತು ಅಂತಂದ್ರೆ ಅವ್ರೇನು ಉದ್ಧಾರ ಆಗಂಗಿಲ್ಲ. ಈಗೇನದರ ಅದಕ್ಕಿಂತ ಕೆಳಮಟ್ಟಕ್ಕೆ ಹೋಗ್ಬಿಡ್ತಾರ ಅನ್ನೋಂಥ ವಿಚಾರ ಹೇಳಕತ್ತಾರ. ಇದು 7ನೇ ಶ್ಲೋಕ. ನಾಳೆ 8ನೇ ಶ್ಲೋಕ ಏನದ ನೋಡಿಕೊಳ್ಳೋಣ. ಅದು ಮುಗೀತು ಅಂದ್ರೆ ಮಹೇಶ್ವರನ ಈ ಒಂದು ಪ್ರಸಾದಿಸ್ಥಲ ಮುಗೀತದ. ಆಮೇಲೆ ಮಹೇಶ್ವರನ ಮಹಾಲಿಂಗ ಸ್ಥಳ ಅಂತ ಬರ್ತದ. ಅದು ಮತ್ತೆ ಮುಂದೆ ನೋಡೋಣ, ಐಕ್ಯ ಸ್ಥಳದ್ದು. ಓಕೆ, ನಿಷ್ಠ ಅನ್ನೋದು, ಪ್ರಸಾದ ನಿಷ್ಠೆ ಹೆಂಗಿರ್ಬೇಕು ಅನ್ನೋದು ಒತ್ತಿ 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 ಎಷ್ಟು ಚಂದ ಹೇಳಕತ್ತಾರ.
ಶ್ರೀ ವಿಚಾರ ಸಾಗರ ಸಾಧು ನಿಶ್ಚಲ್ ದಾಸ್ ಜಿ ಅವರ ಕೃತಿ. ತರಂಗ 5 ಮಧ್ಯಮ ಅಧಿಕಾರಿ. ಅದೃಷ್ಟಿ ಮಹಾರಾಜರ ಜೊತೆಗೆ ಸಂವಾದ ನಡೆದಿದೆ. 247ನೇ ವಿಷಯಾಂಕ ಅಜ್ಞಾನವು ಒಂದೇ ಎನ್ನುವ ಪಕ್ಷದಲ್ಲಿ ಬಂಧ ಮೋಕ್ಷದ ವ್ಯವಸ್ಥೆ ಮತ್ತು ಸರ್ವ ಪ್ರಕ್ರಿಯೆಗಳು ಶ್ರೇಷ್ಠವಾಗಿವೆ. ಅದರ ಅರ್ಥ ಅಜ್ಞಾನ ಅನೇಕ ಆದವನ ಪಕ್ಷದಲ್ಲಿ ಬಂಧ ಮೋಕ್ಷದ ವ್ಯವಸ್ಥೆ ಮತ್ತು ಬೇರೆ ಎಲ್ಲ ಪ್ರಕ್ರಿಯೆಗಳು ಅಷ್ಟೊಂದು ಶ್ರೇಷ್ಠವಾಗಿಲ್ಲ. ಆದರೂ ಕೂಡ ಅವರು ಅದ್ವೈತ ಸಿದ್ಧಾಂತಿಗಳೇ ಇರುವ ಕಾರಣ ಕೆಳಮಟ್ಟದ ಬುದ್ಧಿ ಇರೋಂಥವ್ರಿಗೆ ಅವ್ರ ಸಿದ್ಧಾಂತ ಸರಿ ಹೋಗ್ತದ. ವಾಚಸ್ಪತಿ ಮಿಶ್ರಾ ಅವ್ರದ್ದು ಸರಳವಾಗಿ ಅರ್ಥ ಆಗ್ತದೆ. ಸ್ವಲ್ಪ ಶ್ರೇಷ್ಠ ಬುದ್ಧಿ ಇದ್ದವರಿಗೆ ಈ ಅದ್ವೈತ ಸರಿಯಾಗಿ ಅರ್ಥ ಆಗ್ತದೆ ಅನ್ನೋಂಥ ವಿಚಾರ ಹೇಳಿ ಅದಕ್ಕೆ ಸಂಬಂಧಪಟ್ಟಂತ ಚರ್ಚೆ ಸಾಕಷ್ಟು ಮಾಡ್ಯಾಗ್ಯದ. ಇದೇ ವಿಷಯಾಂಕದ 2ನೇ ಭಾಗ ನಾಮ ಭೇದಗಳಿಂದ ಕೂಡಿದ ಮಾಯೆಯ ಸ್ವರೂಪದ ನಿರೂಪಣೆ. ನಾಮ ಭೇದಗಳು ಒಂದೇ ಮಾಯೆ, ಆದ್ರೆ ದೇವನೊಬ್ಬ ನಾಮ ಹಲವು ಅಂತ ಹೆಂಗದಲ್ಲ ಅದೇ ರೀತಿ ಇಲ್ಲೇನದ ಮಾಯೆ ಒಂದೇ, ನಾಮ ಅನೇಕ. ಮಾಯೆ ಅಥವಾ ಅಜ್ಞಾನ, ಅವಿದ್ಯೆ, ಪ್ರಕೃತಿ ಅವೇನಂತೀರಿ ಅದು ಏಕ. ಅದರದ ಹೆಸರುಗಳು ನಾಮ ಅನೇಕ. ಯಾಕೆ ಆ ನಾಮ ಬಂತು ಅಂತಂದ್ರೆ ಒಂದೇ ಮಾಯೆ ನಾನಾ ರೀತಿ ಕೆಲಸ ಮಾಡೋದ್ರಿಂದ ಅದಕ್ಕೆ ನಾಮಭೇದ ಬಂತು. ವಾಚಕ, ವಾಚಕ, ಮತ್ತೆ ಏನು ಹೇಳಿದ್ರಲ್ಲ 3 ಶಬ್ದಗಳು, ಪಾಚಕ, ವಾಚಕ, ಪಾಠಕ. ಹಂಗ ಒಬ್ಬನೇ ವ್ಯಕ್ತಿ ಅಡಿಗೆ ಮಾಡುವಾಗ ಪಾಚಕ, ತತ್ವಜ್ಞಾನ ಹೇಳುವಾಗ ಪಾಠಕ, ಆ ಶಾಸ್ತ್ರ ಓದುವಾಗ ವಾಚಕ. ಒಬ್ಬನೇ ವ್ಯಕ್ತಿ ಬೇರೆ ಬೇರೆ ಕೆಲಸ ಮಾಡಕ್ ಬೇರೆ ಬೇರೆ ಹೆಸರು ಹೆಂಗ್ ತಗೋತಾನ ಹಂಗ. ಅದಕ್ಕೆ ವಿಷಯಾಂಕ ಯಾವುದಪ್ಪ ಇದು ಅಂತಂದ್ರೆ 247 ಯಾವ ಒಂದು ಕವಿತ ಅಂತಂದ್ರೆ 154ನೇ ಕವಿತ. ಅದು ಎಲ್ಲಿ ಇರ್ತದ? ಬಹಳ ದಿವಸಲಿಂತ ಇದೇ ಒಂದು ಕವಿತ್ವದ ಮೇಲೆ ಚರ್ಚೆ ನಡೆಸ್ಯಾರ. ಪೇಜ್ ನಂಬರ್ 267 ಹೊಸ ಬುಕ್ಕಿನೊಳಗದ 154ನೇ ಕವಿತ. ಮಾಯಾಮೆ ಆಭಾಸ್, ಒಂದು ಆಭಾಸ ಮತ್ತೆ ಅಧಿಷ್ಠಾನ ಅಂದ್ರೆ ಬ್ರಹ್ಮ, ಮತ್ತೆ ಆಭಾಸ ಅಂದ್ರೆ ಪ್ರತಿಬಿಂಬ, ಮತ್ತು ಅರು ಮಾಯ ಮತ್ತು ಮಾಯೆ. ಮಾಯೆ ಮತ್ತು ಅಧಿಷ್ಠಾನ ಬ್ರಹ್ಮ ಮತ್ತು ಆ ಮಾಯೆಯಲ್ಲಿ ಆ ಬ್ರಹ್ಮನ ಪ್ರತಿಬಿಂಬ. ಇವು 3 ಮಿಲ ಅಂದ್ರೆ 3 ಎಲ್ಲಿ ಸೇರ್ತವ ಅಲ್ಲಿ ಒಂದು ತತ್ವ ಉಂಟಾಗ್ತದ. ಯಾವುದ ತತ್ವ ಅಂದ್ರೆ ಈಸ ಅಂದ್ರೆ ಈಶ್ವರ. ಈಶ್ವರ ಅಂತೇಳಿ ಒಂದು ತತ್ವ ಉಂಟಾಗ್ತದೆ. ಆ ಈಶ್ವರ ತತ್ವ ಹೆಂಗದಪ್ಪ ಅಂದ್ರೆ ಸರ್ವಜ್ಞ, ಅದು ಎಲ್ಲವನ್ನು ಬಲ್ಲಂತದಾದ, ಸರ್ವಕರ್ತೃ, ಇಚ್ಛಾಶಕ್ತಿ ಕಿಂಚಿತ್ ಜೀವನದಲ್ಲಿ ಹೆಂಗಿರ್ತದ ಹಂಗ ಈಶ್ವರನಲ್ಲಿ ನಿಷ್ಕಿಂಚಿತ್ ಇಚ್ಛಾಶಕ್ತಿ, ನಿಷ್ಕಿಂಚಿತ್ ಜ್ಞಾನಶಕ್ತಿ, ನಿಷ್ಕಿಂಚಿತ್ ಕ್ರಿಯಾಶಕ್ತಿ ಇರೋಂಥ ಸರ್ವಜ್ಞ. ಆ ತತ್ವ ಏನದ ಈಶ್ವರ ತತ್ವ ಅಂದ್ರೆ ಜಗದ ಸೃಷ್ಟಿಗೆ ಮೂಲಾಧಾರವಾಗ್ಯದ ಅನ್ನೋಂಥದ್ದು ಜಗ ಹೇತು ಪಹಚಾನಿಯೇ ಅನ್ನೋಂಥ ಮಾತು ಹೇಳಿದರು. ಆ ಮಾಯೆಯ ವರ್ಣನದಲ್ಲಿ ನಾನಾ ರೀತಿ ಹೆಸರುಗಳು ಬರ್ಲಿಕ್ಕತ್ತವೀಗ. ಆ ಮಾಯೆಯ ವರ್ಣನದಲ್ಲಿ ನಾನಾ ರೀತಿ ನಾಮ ಭೇದಗಳಿಂದ ಕೂಡಿದ ಮಾಯೆಯ ಸ್ವರೂಪದ ವರ್ಣನೆ. ಅದಕ್ಕೆ ನಿನ್ನೆ ಮಾಯೆ ಅಂತ ಅಂತಾರ. ಯಾಕಂತಾರ ಅಂದ್ರೆ ಅದು ಅಚಿಂತ್ಯ ಶಕ್ತಿಯಾಗಿದೆ. ನಮ್ಮ ಚಿಂತನಕ್ಕೆ, ನಮ್ಮ ಬುದ್ಧಿಗೆ ಅದು ಹಿಂಗೆ ಅಂತ ನೀವೇನಾರ ಅಂದಕ್ ಹೋದ್ರಿ ಅದು ಹಂಗೆ ಇರಂಗಿಲ್ಲ. ಈ ಕ್ಷಣ ಇದ್ದದ್ದು ಇನ್ನೊಂದು ಕ್ಷಣ ಇಲ್ಲ. ಚೇಂಜ್ ಹಾಕೋತ ಹೋಗ್ತದದು. ಚೇಂಜ್ ಹಾಕೋತ ಹೋಗೋದಕ್ಕೆ ಏನಂತಾರ? ವ್ಯಭಿಚಾರಿ ಅಂತಾರ. ವ್ಯಭಿಚಾರಿ
ಒಮ್ಮೆ ಇದ್ದದ್ದು ಇನ್ನೊಂದ್ ಸಾರಿ ಇರ್ಲಿಲ್ಲ ಅಂತ ಅನ್ನೋದಕ್ಕೆ ವ್ಯಭಿಚಾರಿ. ಯಾವಾಗ ಬಂದ್ರು ಒಂದೇ ತರ ಇತ್ತು ಅಂತಂದ್ರೆ ಅದು ಅವ್ಯಭಿಚಾರಿ. ಬ್ರಹ್ಮತತ್ವ ಹೆಂಗದ ಅವ್ಯಭಿಚಾರಿ. ಇದು ಮಾಯಾತತ್ವ ಏನದ ವ್ಯಭಿಚಾರಿ. ಮುಂಜಾನೆ ಇದ್ದದ್ದು ಮಧ್ಯಾಹ್ನ ಇಲ್ಲ, ಮಧ್ಯಾಹ್ನ ಇದ್ದದ್ದು ಸಂಜೆಗಿಲ್ಲ. ಚೇಂಜಸ್. ಹಾಲು ಹೋಗಿ ಮೊಸರು, ಮೊಸರು ಹೋಗಿ ಮಜ್ಜಿಗೆ ಹೋಗಿ ಅವು ಏನೇನಾಗ್ತಾವಲ್ಲ ಬೆಣ್ಣೆ, ತುಪ್ಪ, ಹಿಂಗೆ ಚೇಂಜ್ ಹಾಕೋತೆ ಹೋಗೋದು ಹಂಗೆ ಚೇಂಜಸ್ ಹಾಕೋತ ಹೋಗೋದು. ಹಂಗ ಪರಿವರ್ತನೆ ಜಗದ ನಿಯಮ. ಅದಕ್ಕಿದೇನದ ಅದ್ರ ಬಗ್ಗೆ ಹಿಂಗೆ ಅಂತೇಳಿ ಡಿಸೈಡ್ ಮಾಡ್ಲಿಕ್ಕೆ ಆಗಂಗಿಲ್ಲ. ಅದಕ್ಕೆ ಈ ನಮ್ಮ ಶರೀರಕ್ಕೆ ಏನ್ ಹೇಳಿದ್ರು, ನ ಸ್ವರ. ಸ್ವರ ಅಂದ್ರೇನ್ರಿ? ಸ್ವರ ಅಂತಂದ್ರೆ ಈಗೇನದಲ್ಲ, ಈಗ ಈ ಕಾಲ ಅದಲ್ಲ, ಈಗ ಸದ್ಯ ನೀವೇನು ಈ ಸೆಕೆಂಡ್ನಾಗ ಅದಿರಲ್ಲ, ಇದ್ರದ್ದು ನೆಕ್ಸ್ಟ್ ಸೆಕೆಂಡ್, ನೆಕ್ಸ್ಟ್ ಮೂಮೆಂಟ್, ಮುಂದಿನ ಕ್ಷಣ ಅನ್ಬೋದು. ಸ್ವರ ಅಂದ್ರೆ ಮುಂದಿನ ಕ್ಷಣ. ಈಗ ನಿಮ್ ಶರೀರಕ್ಕೆ ಮುಂದಿನ ಕ್ಷಣ ಅಂತ ಆದಂದ್ರೆ ಗ್ಯಾರಂಟಿ ಇನ್ನೊಂದು ಕ್ಷಣದಾಗ ಇರ್ತೀನಿ ಅನ್ನೋದು ಗ್ಯಾರಂಟಿ ಅದೇನು ನಿಮ್ ಶರೀರಕ್ಕ? ಇಲ್ಲ. ಅದಕ್ಕೆ ನಶ್ವರ ಅಂತಾರ. ಅದಕ್ಕೆ ನಶ್ವರ. ಮುಂದಿನ ಸೆಕೆಂಡ್ ಇರ್ತೀನೋ ಇಲ್ಲೋ ಅನ್ನೋದು ಗ್ಯಾರಂಟಿ ಇಲ್ಲ. ಅದಕ್ಕೆ ಧರ್ಮರಾಯ ಯಾರೋ ಒಬ್ರು ಬ್ರಾಹ್ಮಣರು ದಾನ ಕೇಳಕ್ ಬಂದಿರ್ತಾರ. ಧರ್ಮರಾಯ ಯಾವಾಗ ಕೆಲಸದಾಗ ಬಿಜಿ ಇರ್ತಾನ. ಏನ್ ಹೇಳ್ತಾನ? ನಾಳೆ ಬಾರಪ್ಪ ಕೊಡ್ತೀನಿ ಅಂತ. ನಾವು ಆಯ್ತು ಅಂತ ಹೋಗ್ಬಿಡ್ತಾನ ಬ್ರಾಹ್ಮಣ ವಾಪಸ್. ಆದ್ರ ಭೀಮ ಏನ್ ಮಾಡ್ತಾನ? ಜಗ್ಗಿ ಗಹಗಹಿಸಿ ನಗಲಕತ್ತಿ ಬಿಡ್ತಾನ. ಎದಕ್ಕಪ್ಪ ಅಂತ ಪರಿ ನಗಲಕತ್ತಿದೆ ಭೀಮಾ ಅಂತ ಧರ್ಮರಾಯ ಕೇಳಿದ್ರ, ಅಲ್ಲಣ್ಣ ನೀ ನಾಳೆ ಬಾ ಅಂತ ಅವನಿಗೆ ಕಳಿಸಿಕೊಟ್ಟೆಲ್ಲ, ನಾಳಿಂತನ ನಮ್ಮ ಅಣ್ಣ ಇರ್ತಾನ ಅನ್ನೋದು ಗ್ಯಾರಂಟಿ ಆಗಿ ನಾನು ಅಷ್ಟು ಖುಷಿಯಾಗಿ ನಗ್ಲಕತ್ತೀನಪ್ಪ. ಯಾಕೆ ನನಗೇನಾಗ್ತದ? ನಾಳಿನೊಳಗೆ ನನಗೇನಾಗ್ತದ? ಈ ಶರೀರದ ಗುಣಧರ್ಮ ಏನದಪ್ಪ ಅಂದ್ರೆ ನಶ್ವರ. ಇದು ಮುಂದಿನ ಕ್ಷಣ ಇರಂಗಿಲ್ಲ. ಅದರ ಬಗ್ಗೆ ಏನು ಗ್ಯಾರಂಟಿ ಇಲ್ಲ. ಈಗ ಇದ್ದ ಈ ಶರೀರ ಮುಂದಿನ ಕ್ಷಣ ಹಿಂಗೆ ಇರಲ್ಲ. ಈ ಶರೀರ ಮುಂದಿನ ಕ್ಷಣದಾಗ ಈ ಶರೀರ ಏನೇನಾಗ್ತದೆ ಯಾವನಿಗೆ ಗೊತ್ತಿಲ್ಲ. ಈ ಕ್ಷಣ ಅದ ಅಷ್ಟೇ. ಕ್ಷಣಂ 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 ಕ್ಷಣಂ. ಮುಂದಿನ ಕ್ಷಣದೊಳಗೆ ಈ ಶರೀರ ಏನಾಗ್ತದೆ ಗೊತ್ತಿಲ್ಲ. ಅಂಥದ್ರೊಳಗ ಕ್ಷಣದ ಸುದ್ದಿ ಒಳಗ ಈ ಶರೀರದು ಅಸ್ಥಿರ ಆದ್ರೆ ನೀನು ಪೂರ್ಣ ಇಡೀ ದಿನ ಇರ್ತೀನಿ ಅನ್ನಂಗ ನೀ ಗ್ಯಾರಂಟಿ ಹೇಳಿದಲ್ಲ, ನಾಳೆ ಬಾ ಕೊಡ್ತೀನಿ ಅಂತ. ಅದ್ರ ಸಲುವಾಗಿ ನಾನು ಅಕ್ಕ ಅಂದ. ಅವಾಗ ಅವನು ಧರ್ಮರಾಯ ಹೌದಪ್ಪ ತಪ್ಪಾಯ್ತು ಅಂತ. ಹಿಂಗ ಇದೇನದ ಅಚಿಂತ್ಯ ಶಕ್ತಿ ಆಗಿದೆ. ಅಚಿಂತ್ಯ ಶಕ್ತಿ ಆಗಿದೆ ಮತ್ತ ಯುಕ್ತಿಗಳಿಗೆ ಅವೇದ್ಯವಾಗಿದೆ. ನಾವು ಏನಾರೇ ಪ್ರಯತ್ನ ಪಟ್ಟು ಅದನ್ನ ಹಿಂಗೆ ಅಂತೇಳಿ ಫಿಕ್ಸ್ ಮಾಡಕ್ ಆದೇವ ಅಂತಂದ್ರೆ ಅದು ನಮ್ಮ ಯುಕ್ತಿಗಳಿಗೆ ಅವೇದ್ಯವಾಗಿದೆ. ಅದು ನಮ್ಮ ಯುಕ್ತಿಗೆ ತಕ್ಕಂತೆ ಅದನ್ನ ನಿಲ್ಲುವಂಥದ್ದಲ್ಲ, ನಮಗೆ ಅನುಭವಕ್ಕೆ ಬರುವಂಥದನ್ನು ಅಲ್ಲ. ಯುಕ್ತಿಗಳಿಗೆ ಅವೇದ್ಯವಾಗಿದೆ, ಅಚಿಂತ್ಯ ಶಕ್ತಿ ಆಗಿದೆ. ಮತ್ತಿನ್ನೇನದ ಅಘಟಿತ ಘಟನಾ ಶಕ್ತಿ ಅಂತ. ಇಂಥದ್ದು ಆಗ್ಲಾರ್ದಂಥದ್ದು ಮಾಡಿ ತೋರಿಸ್ತದ. ಅಸಂಭವ ಅನ್ನೋದು ಸಂಭವ ಮಾಡಿ ತೋರಿಸ್ತದ. ಅದಕ್ಕೆ ನಾರದರು ಕೈಲಾಸಕ್ಕೆ ಹೋಗಾಗ ಎಲ್ಲಿ ಹೋಲಕತ್ತೀರಿ ಅಂತ ಕೇಳಿದ್ರು. ಹೊಳ್ಳಿ ಬರಾಗ ಕೈಲಾಸದಿಂದ ಬರಾಗ ಜನ ಕೇಳಕತ್ರು, ಶಿವ ಇದ್ರೇನಲ್ಲಿ ಇದ್ರ ಏನ್ ಮಾಡ್ಲಕತ್ತಿದ್ದ? ಸೂಜಿ ಕಣ್ಣೊಳಗ ಆನೆ ಹೋಗಿಸ್ಲಕತ್ತಿದ್ದ. ಆ ಕಡಿದ ಈ ಕಡೆ ಹೋಗಿಸಿ ಆಟ ಆಡ್ಲಕತ್ತಿದ್ದ. ಅದನ್ನ ನಾವು ಮೂರ್ಖರು ಮಾಡ್ತಿರೇನು? ಸೂಜಿ ಕಣ್ಣಿನ ಸೈಜ್ ಎಷ್ಟಿರ್ತದ, ಆನೆ ಎಷ್ಟು ಸೈಜ್ ಇರ್ತದ, ಇದಕ್ಕ ಸಂಬಂಧ ಇಲ್ಲ. ಇಂಥ ಮಾತು ಯಾಕೆ ಹೇಳ್ತೀರಿ ಅಂದತ್ನಾಗ ಮಾಯೆ ಅನ್ನೋದು ಹಿಂಗಿರ್ತದಪ್ಪ. ಬ್ರಹ್ಮ ಮಾಯೆ ಅನ್ನೋದು ಅಂತ ದೊಡ್ಡ ಬ್ರಹ್ಮನನ್ನ ಏನ್ ಮಾಡ್ಯದ? 3.5 ಮೊಳ ಶರೀರದೊಳಗ ಹಾಕಿ ಮಾಯೆ ಏನ್ ಮಾಡ್ಯದ? ಬಂಧಿಸಿ
ಆ ಮಾಯೆ ಆ ಬ್ರಹ್ಮನ ಬಾಯಲ್ಲಿ ನಾನು ಜೀವ ಅಂತ ಹೇಳಿಸ್ಲಕ್ ಹಚ್ಚದ. ಮೂರುವರೆ ಮೊಳ ಶರೀರದೊಳಗ ಆ ಬ್ರಹ್ಮನನ್ನ ಬಂಧಿಸಿ ನಾನು ಜೀವ ಅಂತ ಹೇಳಿಸ್ಲಕ್ ಹಚ್ಚದ. ಇದಕ್ಕಿಂತ ದೊಡ್ಡದು ಮತ್ತೆ ಇದು ಆನೆ ಒಗದ್ದಂಗ ಹೌದಾ ಅಲ್ಲ ಸೂಜಿ ಕಣ್ಣಾಗ ಅಂತ. ಇಂಥವೆಲ್ಲರ ಉದಾಹರಣೆಗಳು ಕೇಳಿರ? ಸೂಜಿ ಕಣ್ಣಾಗ ಆನೆ ಒಗಸೋದು ಕೇಳಿರಿ ಏನ್ರಿ? ಕೇಳಿಲ್ಲ ಏನ್ರಿ? ಏನ್ ಸೌಂಡೇ ಬರಲ್ಲ. ಇಂಥ ಉದಾಹರಣೆಗಳು ಕೇಳಿಲ್ಲ. ನೀವು ಕೇಳಿಲ್ಲ ಅಂತ ನೀವ್ ಹೇಳ್ತೀರಿ, ನೀವು ಕೇಳಿರತ್ತ ನಾ ಹೇಳ್ತೀನಿ. ಕೋಡಗನ್ನ ಕೋಳಿ ನುಂಗಿತ್ತ, ಕೇಳುವ ತಂಗಿ ಕೋಡಗನ್ನ ಕೋಳಿ ನುಂಗಿತ್ತ. ಹಗ್ಗ ಮಗ್ಗವ ನುಂಗಿ ಮಗ್ಗವ ಲಾಳಿ ನುಂಗಿ, ಆ ಮಗ್ಗ ಹೊಡೆ ಹಣ್ಣನ್ನೇ ನುಂಗಿ ಬಿಟ್ಟಿತ್ತು ಅಂತ. ಲಾಳಿ ಎಷ್ಟಿರ್ತದ? ಈಟಿರ್ತದ ಶಟಲ್. ಮಗ್ಗ ಲೂಮ್. ಆ ಲಾಳಿನೇ ಮಗ್ಗವನ್ನ ನುಂಗಿತ್ತಂತ. ಈ ಉದಾಹರಣೆ ಹಾಡ ಕೇಳಿರ ಇಲ್ಲ ಏನು? ಮತ್ತೀಗೇನ ನೀವೇ ಅಲ್ಲ ಕೇಳಿಲ್ಲ ಅನ್ನೋರು ನೀವೇ, ಕೇಳಿದವ್ರು ನೀವೇ. ಅಘಟಿತ ಘಟನಾ ಶಕ್ತಿ. ಆ ಪದ್ಯ ಇವತ್ತು ನಿಮಗೆ ಅರ್ಥ ಆಗ್ತದೆ ಹಾಡಿದ್ರೆ. ಹೌದಾ ಇಲ್ಲ? ಈಗ ಮಾಯೆ ಆಟ ಹಾಡ ಹಂಗೆ ಕೇಳ್ಕೊತಿದೀವಿ. ತಿಳಿಸಿ ಹೇಳ ಗುರು ಇಲ್ಲದಕ್ಕ ಅದರದ ಜ್ಞಾನ ನಮಗ ಆಗಿಲ್ಲ. ಈಗ ನೀವು ಅದನ್ನು ಹಾಡಿದ್ರಿ ಅಂತಂದ್ರೆ ನಿಮ್ಗೆ ಎಷ್ಟು ಚಂದ ಆನಂದವಾಗಿ ಅರ್ಥ ಆಗ್ತದೆ. ಮಾಯೆ ಏನ್ ಮಾಡ್ತದ ಅಂದ್ರೆ ಇಂತಿಂತದ್ದು. ಒಂದು ದೊಡ್ಡ ಕೋಡುಗನ್ನ ಒಂದು ಕೋಳಿ ನುಂಗ್ಯದ ಅಂತಂದ್ರ ಅಂತ ಒಂದು 3.5 ಮೊಳ ಶರೀರದೊಳಗ ಬ್ರಹ್ಮನ ನುಂಗಿ ಕೂತದ. ಈಗ ಅದು ಮಾಯೆ. ಆ ಮಾಯೆ ಏನ್ ಮಾಡ್ಯದ? 3.5 ಮೊಳ ಶರೀರ ಅವಿದ್ಯೆ 3.5 ಮೊಳ ಶರೀರದ ರೂಪ ತಾಳಿ ತನ್ನೊಳಗೆ ಏನ್ ಮಾಡ್ಯದ? ಬ್ರಹ್ಮನನ್ನು ಇಟ್ಕೊಂಡು ಕೂತದ. ಆ ಬ್ರಹ್ಮನ ಬಾಯಲ್ಲಿ ಏನ್ ಮಾಡ್ಲಕ್ಕತ್ತದ? ಜೀವ, ನಾನು ಜೀವ ಅಂತ ಅನ್ನಿಸ್ಲಕ್ಕತ್ತದ. ಅದಕ್ಕೆ ಬ್ರಹ್ಮ ಅನ್ನೋದೇ ಮರೆಸಿಬಿಟ್ಟ. ಎಂತ ಕೋಳಿ ಇರ್ಬೇಕದು. ಆ ಪದ್ಯವನ್ನ ಚಂದ ಸಂಗ್ರಹ ಮಾಡಿ ಚಂದ ನಾಳೆಗೆ ಹಾಡ್ತೀರ. ಅಘಟಿತ ಘಟನಾ ಶಕ್ತಿ ಎಂದರೆ ನಿಮ್ಗೆ ತಲೆಗೆ ಬಂದಿತ್ತೇನು? ಕೋಡಗನ್ನ ಕೋಳಿ ಹೆಂಗ್ ನುಂಗುತ್ತದ ಅಂತೇಳಿ ಏನಾರ ವಿಚಾರ ಮಾಡಿರೇನು? ಹಾಡಿದ್ದು ಕೇಳಿದ್ದು. ಯಾರ್ದು? ಶಿಶ್ನೋಳ ಶರೀಫರ ಹಾಡ. ಅವ್ರು ಯಾವ ಅರ್ಥದಾಗ ಹೇಳ್ಯಾರ, ಹೆಂಗ್ ಹೇಳ್ಯಾರ, ಅದನ್ನ ಅರ್ಥ ಮಾಡ್ಕೊಳಕ್ ಏನಾರ ಪ್ರಯತ್ನ ಮಾಡಿರೇನು? ಅದಕ್ಕೆ ಹೇಳ್ತಾರ, ಜಗದಾಗಲ್ಲ ಮುಗಿಲಾಗಲ್ಲ ಮಿಗೆಯಾಗಲ್ಲ ಇದ್ದಂಥವ್ರು ಎನ್ನ ಕರಸ್ಥಳಕ್ಕೆ ಬಂದು ಚೂಕಾದಿರ. ಕರಸ್ಥಳ ಅಂದ್ರೆ ನಿಮ್ಮದು 3.5 ಮೊಳ ಶರೀರ. ಜಗದಾಗೆಲ್ಲ ಇದ್ದಂತ ಚೇತನ ಬಂದು ಈ 3.5 ಮೊಳ ಶರೀರ ಎಂಬ ಕರಸ್ಥಳದಾಗ ಬಂದು ಚುಳುಕಾದಿರಯ್ಯ. ಸಣ್ಣವಾಗಿ ಕೂತಿದ್ವ ಯಪ್ಪ ನೀನು ನನ್ನೊಳಗೆ ಬಂದು. ಅದಕ್ಕಿದು ಅಘಟಿತ ಘಟನಾ ಶಕ್ತಿ. ಜಗದಾಗೆಲ್ಲ ಮುಗಿಲಾಗೆಲ್ಲ ಇದ್ದದ್ದು 3.5 ಮೊಳ ಶರೀರದಾಗ ಹೊಕ್ಕೊಳ್ಳೋದಂತಂದ್ರ ಮತ್ತ ಆನಿ ಸೂಜಿ ಕಣ್ಣಾಗ ಹೋಗಿದ್ದಂಗ ಹೌದಾ? ಅಲ್ಲ. ಕೋಡಗ ಕೋಳಿ ನುಂಗಿದಂಗ ಹೌದಾ? ಅಲ್ಲ. ಮಾಯೆಯ ಆಟ ಹೆಂಗಿರ್ತದ ಅಂದ್ರೆ ಹಿಂಗಿರ್ತದ. ಇಲ್ಲದ ಲೋಕ ಇದ್ದಂತೆ ತೋರ್ತದ. ನಾಮ ರೂಪ ಕ್ರಿಯೆ ಇಲ್ಲಿ ಇಲ್ಲೇ ಇಲ್ಲ, ಅವು ಅದಾವಂತ ತೋರಿಸ್ತದ. ಇದ್ದ ಬ್ರಹ್ಮನನ್ನ ಇಲ್ಲ ಅಂತ ಅನ್ನಿಸ್ತದ. ಎಷ್ಟು ಡೇಂಜರ್ ಅದ ನೋಡ್ರಿ ಮಾಯೆ. ಮತ್ತ ಜಾದು ನೋಡ್ಲಕ್ ಹೋಗ್ತೀವಿ ನಾವು. ಇದಕ್ಕಿಂತ ದೊಡ್ಡ ಜಾದು ಯಾವ ಮಾಡಿ ತೋರಿಸ್ತಾನ್ರಿ? ಇದಕ್ಕಿಂತ ದೊಡ್ಡ ಜಾದು ಏನದ?
ಇದ್ದ ಬ್ರಹ್ಮನನ್ನ ಇಲ್ಲದಂಗ ಮಾಡಿ ಮಾಯ ಮಾಡ್ಯಾನಂತಂದ್ರೆ ಇದಕ್ಕಿಂತ ದೊಡ್ಡ ಜಾದು ಎಲ್ಲಿದ ರೀ? ಯಾಕಂದ ಬ್ರಹ್ಮ ಮತ್ತೆ ಇಲ್ಲದ ಜಗತ್ತು ಆದ ಅಂತ ಮಾಡಿ ತೋರ್ಸ್ಲಕತ್ತನಲ್ಲ, ಇದಕ್ಕಿಂತ ದೊಡ್ಡ ಜಾದು ಇನ್ನೇನದ? ನಾಮ ರೂಪಾತ್ಮಕ ಕ್ರಿಯಾತ್ಮಕ ಜಗತ್ತು ಇಲ್ಲದ್ದು ಆದ ಅನ್ನಂಗ ಮಾಡಿ ತೋರಿಸ್ತದಲ್ಲ, ಇದಕ್ಕಿಂತ ದೊಡ್ಡ ಜಾದು ಏನದ? ಈ ಜಾದು ಯಾವ ನೋಡ್ತಾನ ಅವನಿಗೆ ಆ ರೋಡ್ ಮೇಲೆ ತೋರಿಸೋ ಜಾದು ನೋಡ್ಲಕ್ ಮನಸ್ಸು ಬರ್ತದೇನ್ರಿ? ಮಾಯೆ ಎಂತ ಜಾದುಗಾರ ಅದ ನೋಡಿದ್ರೆ? ಜಾದುಗಾರ ಹೌದಾ ಇಲ್ಲ? ಅದು ಮಾಯ ಅಲ್ಲ, ದೊಡ್ಡ ಜಾದುಗಾರ. ಅದಕ್ಕಿಂತ ದೊಡ್ಡ ಜಾದುಗಾರ ಯಾರು ಇಲ್ಲ. ಇಂದ್ರಜಾಲ, ಮಹೇಂದ್ರಜಾಲ ಅವೆಲ್ಲ ನಮ್ಮ ಮಾಯಾ ಎಂಬುವ ಜಾದುಗಾರನ ಎಡಗಾಲಿನ ಚಪ್ಪಲಿಗೆ ಸಮ ಅಲ್ಲವು. ಅದಕ್ಕೆ ಹೇಳ್ತಾರೆ 64 ವಿದ್ಯೆಗಳು ನಿಮ್ಮ ಶರಣನ ಎಡಗಾಲ ಚಮ್ಮಾವುಗೆ ಸರಿ ಬಾರವಯ್ಯ. ಇಡೀ ಪೃಥ್ವಿನೇ ನಮ್ಮ ಶರಣರ ಎಡಗಾಲ ಚಮ್ಮಾವಿಗೆ ಸರಿ ಬರಂಗಿಲ್ಲ ಅಂತಂದ್ರೇನು? ಅವ್ರು ಇಂಥ ಮಾಯಾಶಕ್ತಿಯ ಒಂದು ವಿಡಂಬನೆಯನ್ನು ನೋಡಿದವ್ರವ್ರು, ತಿಳ್ಕೊಂಡವ್ರವರೆಲ್ಲ ಮಹಾತ್ಮರು. ಇವೆಲ್ಲ ಯಾತ್ರ ಜಾದು? ಇವೆಲ್ಲ ಏನ್ ದೊಡ್ಡಾಗದು? ಒಂದು ದಸ್ತಿ ಮಾಯ ಮಾಡ್ತಾನ, ಒಂದು ಪಾರಿವಾಳ ತೆಗೆದು ತೋರಿಸ್ತಾನ. ದಸ್ತಿ ಮಾಯ ಮಾಡೋದು ನೋಡ್ತೀರ, ಏನ್ ಇಡೀ ಬ್ರಹ್ಮನ್ನೇ ಮಾಯ ಮಾಡೋದು ನೋಡ್ತೀರ? ಒಂದು ಪಾರಿವಾಳ ತೆಗೆದು ನೋಡೋದು ಮಾಡ್ತೀರ, ಏನ್ ಇಡೀ ಬ್ರಹ್ಮಾಂಡವನ್ನೇ ಸೃಷ್ಟಿ ಮಾಡಿ ತೋರಿಸ್ತದಲ್ಲ ಮಾಯೆ, ಅದಕ್ಕಿಂತ ಮತ್ತಿನ್ನೇನು ನೋಡ್ಲಕ್ ಸಾಧ್ಯ ಅಲ್ಲ. ಹೀಗಾಗಿ ಮಾಯೆಯ ವೈಭವ ಅದ್ಭುತ ಆದ. ನೆಕ್ಸ್ಟ್ ಏನು? ಎರಡನೇ ಅರ್ಥ, ಎರಡನೇ ನಾಮ ಭೇದಗಳುಳ್ಳಂತ ಮಾಯೆಯ ಸ್ವರೂಪದ ವರ್ಣನೆ. ಈಗ ಎರಡನೇದ್ದು ಒಂದು ಹೆಸರು, ಒಂದನೇದ್ದು ಮಾಯೆ ಅನ್ನೋದು ಗೊತ್ತಾಯ್ತು. ಈಗ ಮಾಯೆ ಅನ್ನೋದಕ್ಕ ಏನೇನಾಯ್ತು? ಅಚಿಂತ್ಯ ಆದ, ಅಘಟಿತ ಘಟನಾ ಶಕ್ತಿ ಆದ, ಮತ್ತೇನದ? ಯುಕ್ತಿಗಳಿಗೆ ಅವೇದ್ಯವಾಗಿ ಅದನ್ನು ಪ್ರಯತ್ನ ಮಾಡಿ ಉಳಿಸ್ತೀನಿ, ಅದನ್ನು ಪ್ರಯತ್ನ ಮಾಡಿ ಬೆಳೆಸ್ತೀನಿ ಅಂತ ನೀವೇನ್ ಮಾಡ್ತೀನಿ ಅಂತಂದ್ರೆ ಆಗಲ್ಲ. ಅದು ತನ್ನಲಿದ್ದು ತಾನೇ ಏನಾಗಬೇಕು ಆತಿರ್ತವ. ನಿಮ್ಮ ಯುಕ್ತಿಗೆ ಅದು ವೇದ್ಯ ಆಗೋದಿಲ್ಲ. ಇದು ಆದ್ಮೇಲೆ ಮುಂದೇನಾಯ್ತು? ಅವಿದ್ಯೆ ಅಂತ. ಅದಕ್ಕೆ ಅವಿದ್ಯೆ ಅಂತ ಯಾಕಂತಾರೆ? ಅವಿದ್ಯೆ ಅಂತ ಯಾಕಂತಾರೆ? ಅದಕ್ಕೆ ನಿನ್ನೆ ಹೇಳಿದಲ್ರಿ, ವಿದ್ಯೆ ಬಂತು ಅಂದ್ರೆ ಅದು ನಾಶ ಹೋಗ್ಬಿಡ್ತು. ಅಜ್ಞಾನ ಅಂತಾರ, ಅವಿದ್ಯೆ ಅಂತಾರ. ಅಜ್ಞಾನ ಅಂತ ಯಾಕಂತಾರ ಮುಂದೆ ಹೇಳಬೇಕು. ಈಗ ಅವಿದ್ಯೆ ಯಾಕಂತಾರ ಅಂದ್ರೆ, ವಿದ್ಯೆ ಬಂದ್ರೆ ಅವಿದ್ಯೆ ನಾಶ ಆಗ್ತದ. ಏನದು ವಿದ್ಯೆ? ಅಹಂ ಬ್ರಹ್ಮಾಸ್ಮಿ ಸರ್ವಂ ಬ್ರಹ್ಮಾಸ್ತಿ ಅಂಥೇಳಿ ನೀವು ವಿದ್ಯೆಯನ್ನ ಅಲ್ಲಿ ಪ್ರಯೋಗ ಮಾಡಿದ್ರಿ, ಅದೇ ಕ್ಷಣನೇ ನೀವು ಅಹಂ ಜೀವಾಸ್ಮಿ ಎದಿರಲ್ಲ, ಆ ಜೀವಭಾವ ಎಲ್ಲ ಹೋಗಿ ಬ್ರಹ್ಮ ಒಂದೇ ಉಳಿತು. ಆ ಜೀವಭಾವನೆ ಅವಿದ್ಯೆ, ಈಶ್ವರ ಮಾಯರೇ ಅವಿದ್ಯೆ. ಅಲ್ಲಿ ನೀವು ಹೊರಗೆ ಬ್ರಹ್ಮನನ್ನ ನೋಡಿದ್ರಿ ಅಂದ್ರೆ ಅಲ್ಲಿ ಈಶ್ವರ ಇಲ್ಲ, ಮಾಯೆ ಇಲ್ಲ, ಜಗತ್ತಿಲ್ಲ, ಏನೂ ಇಲ್ಲ. ನಿಮ್ಮನ್ನು ನೀವು ಬ್ರಹ್ಮ ಅಂತ ನೋಡಿದ್ರೆ ನಿಮ್ಮಲ್ಲಿ ಕೂಡ ಯಾವ ಅವಿದ್ಯೆ ಇಲ್ಲ, ಏನೇನು ಇಲ್ಲ. ಬ್ರಹ್ಮನೇ ಸಪ್ತಧಾತು ರೂಪ ಶರೀರವಾಗಿ ಬ್ರಹ್ಮನೇ ಏನೆಲ್ಲ ಆಗ್ಯಾನ. ಅದರಲ್ಲಿ ಜೀವ ಅನ್ನೋದು ಇಲ್ಲ, ಅಲ್ಲಿ ಮತ್ತೊಂದು ಏನಿಲ್ಲ. ಬ್ರಹ್ಮನ ಹೊರತಾಗಿ ಮತ್ತೊಂದು ಏನೇನು ಇಲ್ಲ ಪಿಂಡಾಂಡದೊಳಗೆ. ಹಿಂಗಾಗಿ ವಿದ್ಯೆ ಬಂತು. ಅಹಂ ಬ್ರಹ್ಮಾಸ್ಮಿ ಸರ್ವಂ ಬ್ರಹ್ಮಾಸ್ತಿ, ಅಥವಾ ಎತ್ತೆತ್ತ ನೋಡಿದಳತ್ತತ್ತ ನೀನೇ ದೇವ, ಎತ್ತೆತ್ತ ನೋಡಿದಳತ್ತತ್ತ ನೀನೇ ದೇವ, ಸಕಲ ವಿಸ್ತಾರದರೂ ನೀನೇ ದೇವ, ವಿಶ್ವತೋ ಚಕ್ಷು ವಿಶ್ವತೋ ಬಾವು ವಿಶ್ವತೋ ಪಾದ ಎಲ್ಲ ನೀನೇ ಅದಿ ಅನ್ನೋದು ಅದರ ಅರ್ಥ ಏನು? ಸರ್ವಂ ಬ್ರಹ್ಮಾಸ್ತಿ. ಜಗದಗಲ ಮುಗಿಲಗಲ ಮಿಗೆಯಗಲ ಅಂತೇಳಿ ವಚನ ಅದಲ್ಲ, ನನ್ನೊಳಗೆ ಬಂದು ತುಳುಕಾದಿರೆಯ ಅಂತಂದ್ರ ಅಹಂ ಬ್ರಹ್ಮಾಸ್ಮಿ, ನಾ ಬ್ರಹ್ಮ ಇದೀನಿ, ನನ್ನ ಸ್ವರೂಪ ಆ ಒಂದು 3.5 ಮೊಳ ಶರೀರದೊಳಗೆ ಬಂದು ಲಾಕ್ಡೌನ್ ಆಗ್ಯದ. ಅದು ಅಹಂ ಬ್ರಹ್ಮಾಸ್ಮಿ ವಚನ.
ಸರ್ವಂ ಬ್ರಹ್ಮಾಸ್ತಿ ಅಂದ್ರೆ ಎತ್ತ ನೋಡಿದಡತ್ತ ನೀನೇ ದೇವ ಅನ್ನೋದು. ಹಿಂಗಾಗಿ ಈ ಅಹಂ ಬ್ರಹ್ಮಾಸ್ಮಿ ಸರ್ವಂ ಬ್ರಹ್ಮಾಸ್ತಿ ಅಂತ ನೀವು ತಿಳ್ಕೊಂಡ್ಬಿಟ್ರಿ ಅಂತಂದ್ರ ಅಲ್ಲಿ ನೀನೇ ದೇವ ಬ್ರಹ್ಮನೇ ಕಂಡು ಬಿಟ್ರ ಅಲ್ಲಿ ಇರುವಂತ ಅವಿದ್ಯೆ ಮಾಯೆ ಏನೇನದೋ ಎಲ್ಲ ನಾಶ ಆಗಿ ಹೋಗಿಬಿಡ್ತಾವ. ಅವಿದ್ಯೆ ಅಂತ ಯಾಕಂತಾರ ಗೊತ್ತಾಯ್ತಾ? ವಿದ್ಯೆ ಬಾ ಅಂತಂದ್ರೆ ಅದು ನಾಶ ಆಗಿ ಹೋಗ್ಬಿಡ್ತಾವ. ಅದಕ್ಕೆ ಅವಿದ್ಯೆ ಅಂತಾರ. ಕತ್ತಲಿದ್ದಂಗ ಬೆಳಕು ಬತ್ತಂದ್ರೆ ಕತ್ತಲೆ ಹೆಂಗ ನಾಶ ಆಗಿ ಹೋಗ್ತದ ಹಂಗ. ಕತ್ತಲು ಏನದದು? ಅವಿದ್ಯೆ. ಬೆಳಕು ಬತ್ತಂದ್ರೆ ಕತ್ತಲು ಹೋಗೋದಕ್ಕೆ ಏನಾರ ಒಂದು ಕಟ್ಗಿ ತಗೊಂಡು ಹೊಡೆದು ಕಳಿಸ್ತೀರ, ಏನ್ ಮಾಡ್ತೀರ? ಬೆಳಕು ಬತ್ತು ಹೋರಪ್ಪ ನಮ್ ಬೆಳಕು ಬರ್ಲಕತ್ತದ, ನೀವು ಹೋರ ಕಡೆ ಅಂತ ಹೇಳಕ್ಕೆ ಕಳಿಸ್ತೀರ? ತಾನೇ ಹೋತು. ಯಾವಾಗ ಜ್ಞಾನ, ಅದಕ್ಕೆ ವಚನ ಹೇಳಿದ್ರು, ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಜ್ಯೋತಿಯ ಬಲದಿಂದ ತಮಂದದ ಕೇಡು ನೋಡಯ್ಯ, ವಿದ್ಯೆಯ ಬಲದಿಂದ ಅವಿದ್ಯೆಯ ಕೇಡು ನೋಡಯ್ಯ. ಅದೇ ಹೇಳಕತ್ತಾರೆ ಈಗ ಅವ್ರಿಗೆ. ಹಂಗ ಇದು ಅವಿದ್ಯೆ ಅಂತಂದ್ರ ಆ ವಚನಕ್ಕೆ ಸೆಟ್ ಮಾಡ್ಬೋದ ಇದು? ವಿದ್ಯೆಯ ಬಲದಿಂದ ಅವಿದ್ಯೆಯ ಕೇಡು ನೋಡಯ್ಯ. ಜ್ಯೋತಿಯ ಬಲದಿಂದ ತಮಂದದ ಕೇಡು ನೋಡಯ್ಯ ಅಂತ ಹೆಂಗಿರ್ತದ ಹಂಗ. ನೆಕ್ಸ್ಟ್ ಅವಿದ್ಯೆ ಅನ್ನೋ ಒಂದು ಶಬ್ದದ ಅರ್ಥ ಗೊತ್ತಾಯ್ತು. ನೆಕ್ಸ್ಟ್ ಅಜ್ಞಾನ. ಅಜ್ಞಾನ ಅಂತಂದ್ರೇನು? ನಿಮ್ಮ ಸ್ವರೂಪ ಏನದ? ನೀವೇನದಿರಿ? ಬ್ರಹ್ಮ ಸ್ವರೂಪ ಇದಿರಿ. ಆದ್ರೆ ಬ್ರಹ್ಮ ಸ್ವರೂಪ ಇದ್ದದ್ದು ನಿಮ್ಗ ಗೊತ್ತಿರ್ಲಾರ್ದಂಗ್ ಮಾಡಿದ್ದು ಯಾವುದು? ಮಾಯೆ. ಆ ಮಾಯೆ ನಿಮ್ಮ ಸ್ವರೂಪವನ್ನ ನಿಮಗೆ ತಿಳಿಯಗೊಡದ ಹಾಗೆ ಮಾಡಿದ್ದಕ್ಕ ಮಾಯೆಗೆ ಏನಂತಾರ? ಅಜ್ಞಾನ ಅಂತಾರ. ನಮ್ಮ ಶುದ್ಧ ಬ್ರಹ್ಮ ಸ್ವರೂಪವನ್ನು ನಮಗೆ ತಿಳಿಯಗೊಡದ ಹಾಗೆಯೇ ಮಾಡುತ್ತದೆಯಲ್ಲ, ಆದ ಕಾರಣ ಅದನ್ನು ಅಜ್ಞಾನ. ಅಹಂ ಬ್ರಹ್ಮಾಸ್ಮಿ ಅಂದ್ರೆ ಜ್ಞಾನ. ಅಹಂ ಬ್ರಹ್ಮಾಸ್ಮಿ ಅನ್ನೋದು ನಮಗ ಅನುಭವಕ್ಕೆ ಬರಲಾರ್ದಂಗ ಆಗ್ಯದಲ್ಲ, ಅದೇ ಅಜ್ಞಾನ. ಅದು ಯಾವ ಕಾರಣಕ್ಕ? ಈ ಮಾಯೆಯ ಕಾರಣಕ್ಕ. ಹಿಂಗಾಗಿ ಮಾಯೆಗೆ ಅಜ್ಞಾನ ಅಂತಾರೆ. ನಮ್ಮ ಸ್ವರೂಪವನ್ನ ಏನ್ ಮಾಡಿಬಿಟ್ಟದ? ಅದು ಮುಚ್ಚಿ ಹಾಕಿಬಿಟ್ಟದ. ಅದಕ್ಕೆ ಮಾಯೆ ಏನ್ ಮಾಡ್ತದ? ಅಘಟಿತ ಘಟನಾ ಶಕ್ತಿ ಮಾಡ್ತದ. ಅವಿದ್ಯೆ ಏನಾಗ್ತದ? ವಿದ್ಯೆಯಿಂದ ನಾಶ ಆಗ್ತದ. ಅಜ್ಞಾನ ಏನ್ ಮಾಡ್ಯದ? ಸ್ವರೂಪದ ಆಚ್ಛಾದನೆ ಮಾಡ್ಯದ, ಮುಚ್ಚಾಕ್ಯದ. ಅಜ್ಞಾನ ನಮ್ಮ ಬ್ರಹ್ಮ ಸ್ವರೂಪವನ್ನು ಮುಚ್ಚಾಕಿಯಾಗಿ ಆಚ್ಛಾದನೆ ಮಾಡ್ಯದ, ಮರುವು ಮಾಡ್ಯದ. ಅದಕ್ಕಿದೇನಾಯ್ತು? ಅಜ್ಞಾನ ಅಂತಾರ. ಅವಿದ್ಯೆ ಅಂತಂದ್ರ ವಿದ್ಯೆ ಇರ್ಲಾರ್ದಕ್ಕ ಅದು ಅವಿದ್ಯೆ ಅದ ನಮ್ಮಲ್ಲಿ. ಬೆಳಕು ಇಲ್ಲದಕ್ಕೆ ಕತ್ತಲದ. ಯಾವಾಗ ಬೆಳಕು ಮಾಡ್ಕೋತೀರಿ ಅವಾಗ ಅದು ಹೋಗಿಬಿಡ್ತದ. ಅದಕ್ಕೆ ಅವಿದ್ಯೆ ಅಂತಾರೆ. ಮಾಯೆ ಅಂತ ಯಾಕಂತಾರ? ಅಘಟಿತ ಘಟನಾ ಕರ್ತೃ ಇರೋದಕ್ಕೆ ಅದಕ್ಕೆ ಮಾಯೆ ಅಂತಾರೆ. ಇಷ್ಟು ತಿಳ್ಕೊಂಡ್ಮೇಲೆ ಮುಂದೆ ಸಾಮಾನ್ಯ ಚೇತನ ವಿಶೇಷ ಚೇತನ ಅಂತ ಹೇಳ್ತಾರೆ. ಈ ಸಾಮಾನ್ಯ ಚೇತನ ವಿಶೇಷ ಚೇತನ ಬಹಳ ಚಂದ ಇರ್ತದೆ. ಇದು ಪಾಠ ನಾಳೆ ಕೇಳೋಣ. ಇದನ್ನ ಇಡೀ ವಿಶ್ವವನ್ನ ನೀವು ಸಾಮಾನ್ಯ ಚೇತನ ವಿಶೇಷ ಚೇತನದ ರೂಪದಲ್ಲಿ ಏನ್ ಮಾಡಬೇಕು? ಅನುಭವಿಸಬೇಕು. ಆ ಚೇತನವನ್ನು ಅನುಭವಿಸುವಂತಹ ಕೆಲಸ ಮಾಡಬೇಕು. ಈಗಾಗಲೇ 8:30 ಆಯ್ತು, ಸಾಕಿವತ್ತ. ನಾಳೆಗೆ ಸಾಮಾನ್ಯ ಚೇತನ ವಿಶೇಷ ಚೇತನದ ಬಗ್ಗೆ
ನಾಳೆ ಹೇಳೋಣ ಅಂತ ಹೇಳುವ ಮೂಲಕ ನನ್ನ ಈ ಚಿಂತನವನ್ನು ನಿಮ್ಮೆಲ್ಲರ ಶ್ರೀಪಾದಗಳಿಗೆ ಅರ್ಪಿಸ್ತಾ ಇದ್ದೇನೆ. ಇವತ್ತಿನ ಪ್ರಕಟಣೆಗಳು ಏನದಾವ ಹೇಳ್ರಿ. ಇವತ್ತು ಶುಕ್ರವಾರ ಮಧ್ಯಾಹ್ನ 1 ಗಂಟೆಗೆ ಭಗವದ್ಗೀತಾ ಪಾರಾಯಣ, 4 ಗಂಟೆಗೆ ಲಿಂಗ ಪೂಜಾ ವಿಧಾನ ಮತ್ತು ವೇದಾಂತ ಪ್ರವಚನ ಮತ್ತು ರಾತ್ರಿ 8:30 ಇವತ್ತ ಭಾಗವತ ಇರುತ್ತಲ್ಲ, ವಿವಿಧ ಒಂದು ಜ್ಞಾನದ ನಿರೂಪಣೆ ಮತ್ತು ಸದ್ಗುರುಗಳಿಂದ ಶ್ರೀ ಸಿದ್ದೇಶ್ವರ ಸ್ವಾಮಿಗಳ ವಿರಚಿತವಾದ ಶ್ರೀ ಸಿದ್ಧಾಂತ ಶಿಖಾಮಣಿಯ ಪ್ರವಚನ ಇರ್ತದೆ. ಎಲ್ಲರೂ ಹಾಜರಾಗಿ ಅದರ ಒಂದು ಪ್ರಯೋಜನ ಪಡ್ಕೋಬೇಕಂತ ಹೇಳಿ ಎಲ್ಲರೂ ಇಚ್ಛೆ ಆಗ್ಬಾರ್ದು. परमानंद प्राप्ति भव, सर्व दुख निवृत्ति भव, इष्टार्थ सिद्धिरस्तु, यशस्वी भव. जय शुद्ध ब्रह्म, जय जय शुद्ध ब्रह्म. ओम शांति शांति शांति. ಎಲ್ಲರಿಗೂ ಶರಣ ಶರಣ. ಎಲ್ಲರಿಗೂ ಶರಣ ಶರಣ. ಎಲ್ಲರಿಗೂ ಶರಣ ಶರಣ.